ದಿವಾಸರ ಪುನರ್ವಧು ನಕ್ಷತ್ರ ಪರಿಘ ಯೋಗ ಗರಜಕರಣ ಅವಿಧವಾನವಮಿ ಹರಿಹರ ವ್ರತ 15 ದಿವಸವೂ ಮಹಾಲಯ ಪಕ್ಷ ಭಾದ್ರಪದ ಕೃಷ್ಣ ಪಕ್ಷ ಪಿತೃಪಕ್ಷ ಎಲ್ಲ ದಿವಸನೂ ಕೂಡ ಷಣ್ಣವತಿ ಸ್ಥಾನದಲ್ಲಿ ಬರುವಂತಹದ್ದು. ಎಲ್ಲ ದಿವಸವೂ ತರ್ಪಣವನ್ನ ನೀಡೋದು ಒಳ್ಳೆಯದು. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭವೋವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಭೇ ವಿಚರ್ಷಣಂ जिह्वा मे मधुमत्तमा कर्णाभ्यहं भूरिविश्रुवं ब्रह्मणः कोशोऽसि भेदया विहितः श्रुतं मे गोपाय प्राजापत्या वै पशवस्तेषागं रुद्रोऽधिपतिर्यदेताभ्याम् उपाकरोति ताभ्यामेवैनम् प्रतिप्रोच्यालभत आत्मनो न आवृस्काय द्वाभ्यामुपकरोति द्विपाद्यजमानः प्रतिष्ठित्य उपाकृत्य पञ्चजुहोति पाङ्क्ता पशवः पशूनेवावरुन्धे प्रत्यभेवा एष नीयते यत्पशुस्तं यदन्मारभेत प्रमायुको यजमानस्यान्नानः प्राणो यजमानस्य पशूने त्याह व्यावृत्यै पशुर्मायुमकृतेति जुहोति शान्त्यै शमितारमुपेतनेत्याह यथा यजुरेवैतद्वपायां वा आह्रियमाणाय अग्नेर्मेधोपक्रामदि त्वामुते दधिरे अव्यवाहमिति वपामभिजुहोत्यग्नेरेव मेधमवरुन्धेतो श्रुतत्वायां पुरस्तात् स्वाहा कृतयो वा अन्ये देवा उपरिष्टात् स्वाहा कृतयोऽन्ये स्वाहा देवेभ्यः स्वाहेत्यभितो वपां जुहोति तानेवो भयान् प्रीणाति। मुपाकरोति ताभ्यामेवैनं प्रतिप्रोच्यालभत आत्मनो न आवृस्काय द्वाभ्यामुपकरोति द्विपाद्यजमानः प्रतिष्ठित्य उपाकृत्य पञ्चजुहोति पशवः पशुमेवावरुन्धे प्रत्यभेत्वा येष नीयते यत्पशुस्तं यदन्वारभेत प्रमायुको ಶ್ರೀನಿವಾಸ ಮೂರ್ತಿ ಒಂದು ನಿಮಿಷ. प्रमायुको यजमानस्यान्नानः प्राणो यजमानस्य पशूनेत्याह व्यावृत्यै यत्पशुर्मायुमकृतेति जुहोति शान्त्यै शमितारमुपेतनेत्याह यथा यजुरेवैतद्वपायां वा
ಆಹ್ರಿಯಮಾಣ ಹೀಯ ಇಲ್ಲ ದೀರ್ಘ ಇಲ್ಲ ಆಹ್ರಿಯಮಾಣ ಆಹ್ರಿಯಮನಗೆನ್ನ ಆಹ್ರಿಯಮನಗೆನ್ನ ಹಸುವ ಒಳಗ್ ತಗೊಳ್ಳೋದು. ಆಹ್ರಿಯತೆ ಇತಿ ಆಹಾರ. ಆಹಾರ ಪದ ಬಂದಿರೋದ್ರಿಂದ ಏನನ್ನು ತಗೊಳ್ತೀರಿ? ಬರೀ ಬಾಯಿಂದ ತಗೊಳ್ಳೋದಂದೇ ಅಲ್ಲ ಆಹಾರ. ಎಲ್ಲ ಇಂದ್ರಿಯಗಳಿಂದ, ಪಂಚ ಇಂದ್ರಿಯಗಳಿಂದ ಏನೇನು ಬರುತ್ತೋ ಒಳಕ್ಕೆ ಎಲ್ಲವೂ ಆಹಾರ. ಆ ಎಲ್ಲ ಆಹಾರಗಳು ಕೂಡ ಸಾತ್ವಿಕವಾಗಿ ಇರ್ಬೇಕು. ನೋಡೋದು, ಕೇಳಿಸೋದು, ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಎಲ್ಲ ಒಂದಕ್ಕೊಂದಕ್ಕೆ ಎಷ್ಟು ಲಿಂಕ್ ಇದೆ ಅಂತ ಸಾತ್ವಿಕವಾದದ್ದೇ ಸ್ವೀಕಾರ ಮಾಡಬೇಕು. ಸಾತ್ವಿಕ ವೃತ್ತಿಯನ್ನ ನಡೆಸ್ಬೇಕು. ಸಾತ್ವಿಕರ ಒಡನಾಟ ಇರಬೇಕು. ಸತ್ ಚಿಂತನೆಗಳಿರ್ಬೇಕು. ಅಂತವರಿಗೆ ಭಗವತ್ ಪ್ರಾಪ್ತಿ ಬಹಳ ಬೇಗ ಆಗತ್ತೆ. ಅದಕ್ಕಾಗಿ ಸತ್ಸಂಗಕ್ಕೆ ಅಷ್ಟೆಲ್ಲ ಇದಿರೋದು, ಪ್ರಾರ್ಥನೆ ಇದು ಪ್ರಾಶಸ್ತ್ಯ. ಸತ್ಸಂಗಾತ್ ಭವನಿ ಸ್ಪೃಹೋ ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವಾನ್. ಬೆಳಗ್ಗೆ ಹೇಳೋ ಪ್ರಾತರನು ಸಂಧ್ಯೆ ಗತಿ ಚಿಂತನಾಧಿಕಾರ. ಸತ್ಸಂಗ ಮೊದಲು, ಆಮೇಲೆ ಗುರುವಿನ ಕೃಪೆಯಿಂದ ಇದನ್ನ ಪಡೆಯುವಂಥದ್ದು. ಹಾಗಾಗಿ ಮೊದಲು ಬರುವಂತದ್ದು ಇವೆಲ್ಲ ಪ್ರಿಲಿಮಿನರಿ ಸ್ಟೆಪ್ಸ್. ನಾಮ ಸಂಕೀರ್ತನೆ. ಆ ನಾಮ ಸಂಕೀರ್ತನೆ ಮಾಡೋದ್ರಿಂದ ನಿಮಗೆ ಸತ್ಸಂಗ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಆಹಾರದ ಬಗ್ಗೆ ಆಹ್ರಿಯತೆ ಇತಿ ಆಹಾರ. ಮೊನ್ನೆ ದೇಶಿಕ್ ಪ್ರಬಂಧದಲ್ಲಿ ಆಹಾರ ನಿಯಮ ಇನ್ವರತ್ ಬೇರೆ ಯೋ ತಿರ್ಜ್ಕೊಂಡು ಹುಟ್ಟಾಗ ದೋಷ ಮಂಗ ವಶ್ಕಿರ್ದೆ ಮಂಡಾತ್ಯ. ಏನಿದು ಆರ್ಗ್ಯುಮೆಂಟ್? ಯಾಕೆ ಮಾಡಿದ್ರು ಅವರು? ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಕಣ್ಣನ್ ನಿಯತಿ ಸೊನ್ನಾನ್ ಭಗವದ್ಗೀತೆನಲ್ಲಿ ಹೇಳಿದ್ದು. ಅದನ್ನ ರಾಮಾನುಜರು ನೋಡ್ಬಿಟ್ಟು ಹೇಳಿದ್ರು. ಅವರು ಏನ್ ಹೇಳಿದ್ರು ಅದನ್ನ ನಾನು ಎಲ್ರಿಗೂ ತುಂಬಾ ಉಪಯುಕ್ತವಾದದ್ದು ಅನ್ನೋದಕ್ಕಾಗಿ ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಏನು ಅಂದ್ರೆ, ಅಕ್ಕಂಚಿಯ ವರದರಾಜನ ಶಿಷ್ಯರು ತಮ್ಮ ಸತ್ವಗುಣ ವೃದ್ಧಿಗಾಗಿ ಈ ಆಹಾರಗಳನ್ನು ಬಿಟ್ರು ಅಂತ. ನಿಮ್ಮನ್ನು ಬಿಡಿ ಅಂತಾನು ಹೇಳಿಲ್ಲ ಅಲ್ಲಿ. ಎಲ್ಲೂ ಆಹಾರದಲ್ಲಿ ಇಂತಿಂತದ್ದು ಇದು ಅಂತ ನಿಮ್ಗೆ ಬೇಕಾ ಮಾಡಿ, ಇಲ್ಲ ತಿಂತೀವಿ ಗೋಬಿ ಮಂಚೂರಿಯನ್ ಅಂದ್ರೆ ತಿನ್ನಿ, ಅದಕ್ಕೆ ಸರಿಯಾದ್ದು ಸಿಗತ್ತೆ. ಈ ಕೆಟ್ಟದ್ದನ್ನು ತಿಂದ್ರೆ ಏನಾಗತ್ತೆ? ತಾಮಸ ಆಹಾರಗಳನ್ನು ತಿಂದ್ರೆ ಏನಾಗತ್ತೆ ಅಂದ್ರೆ ಸಾತ್ವಿಕ ಪ್ರವೃತ್ತಿಗೆ ಅಡ್ಡಿಗಳು ಜಾಸ್ತಿ ಆಗತ್ತೆ. ಭಗವಂತನನ್ನ ಪಡೆಯೋದಕ್ಕೆ, ಭಗವಂತನ ಚಿಂತನೆ ಮಾಡೋದಕ್ಕೆ ಇವಕ್ಕೆಲ್ಲ ಅಡ್ಡಿಗಳು ಜಾಸ್ತಿ ಆಗತ್ತೆ. ಈ ಕಾರಣದಿಂದ ಆಹಾರ ಶುದ್ಧವಾಗಿರ್ಬೇಕು. ಆಹಾರ ಶುದ್ಧವು ಸತ್ವ ಶುದ್ಧಿ. ಮನಸ್ಸು ಶುದ್ಧವಾಗಿರ್ಬೇಕಾದ್ರೆ ಆಹಾರ ಚೆನ್ನಾಗಿರ್ಬೇಕು ಮೊದ್ಲು. ಸೊ ಇದು ಬೇಸಿಕ್ ಆಗಿ ಕೆಲವೆಲ್ಲ ಹೇಗೆ ಅಧ್ಯಾತ್ಮದಲ್ಲಿ ಸಾಧನೆ ಅಂದ್ರೆ ಇದು ಒಂದೊಂದಾಗ ಬರ್ಬೇಕಾದ ಕಲ್ಟಿವೇಟಿಂಗ್ ಒಳ್ಳೆಯ ನಡತೆ. ಇದರಲ್ಲಿ ಒಂದು ಒಳ್ಳೆಯ ಥಾಟ್ ನಿಮ್ಮಲ್ಲಿ ಬಂದ್ರೆ ಇಟ್ ವಿಲ್ ಬಿ ರಿವಾರ್ಡೆಡ್. ಹಾಗೆ ಆಹ್ರಿಯತೆ श्रुतत्वाय पुरस्तात् स्वाहा कृतयो अन्ये देवा उपरिष्टात् स्वाहा कृतयो ये स्वाहा देवेभ्यो देवेभ्यः स्वाहेत्यभितो पाञ्जुहोति तादेवो भयान् प्रीणामि भगवस्येषागम् पुत्रोऽसि पतिर्यति ताभ्यः करोति ताभ्यः मैनम् प्रतिप्रोच्चालभत आत्मनो नामम् प्रस्काय ताभ्यः करोति विपाद्यजमान प्रतिष्ठित्या उपाकृत्य पञ्चजुहोति एष नीयते यत्पशुस्तं प्रमायुको यजमानस्यान्नानां प्राणो यजमानस्य अश्वेत्यावृत्यै यत्पशुर्मासुयुमति
ಒಂದು ಇಲ್ಲಿ ಪ್ರಾಣೋ ಯಜಮಾನಸ್ಯ ಸಂಧ್ಯಾ ಇದ್ರೆ ಹೇಳೋದಕ್ಕೆ ಪಶುನೇತ್ಯ ಪಶು ದೀರ್ಘ ಇಲ್ಲ ಪ್ರಾಣೋ ಯಜಮಾನಸ್ಯ ಪಶುನೇತ್ಯ ನೇ ಸರಿ ನೇಕ್ ದೀರ್ಘ ಸರಿ ಉದಾತ್ತ ಇರೋದು ಇತ್ಯಾಹ ಅನ್ಬೇಕಾರೆ ಪಶುನೇತ್ಯಾಹ ವ್ಯಾವೃತ್ಯೈ ಯಥಾ स्वामुखे तदिरे अव्यवाहविधे वपावविजुःग्ने देवस्मे तमवन्दे सुकृत्वाय पुरस्ताः स्वामिकृतयो वन्ये देवा उपरिष्टात् स्वाहा हृदयोन्ये स्वाहा देवेभ्यो देवेभ्यः स्वाहेत्यभितो भवाञ्जुहोति तादेवो भयान् प्रीणामि यावृत्या अभितो वपां पञ्च च यावृत्या अभितो वपां पञ्च च यावृत्या अभितो वपां पञ्च च यो वा अयथा देवतं यज्ञमुपचरत्या देवताभ्यो पृच्छ्यते पापीयान् भवति यो यथा देवतं न देवताभ्य आवृष्यते वसीयान् भवत्याग्ने यच्चाग्निद्रमभि पृषेद्वैष्णव्या हविर्धानमाग्नेया सृजो वायव्यया वायव्यान्यैन्द्रिया सदो यथा देवतमेव यज्ञमुपचरति न देवताभ्यम् आवृष्यते वसीयान् भवति युनज्मि ते पृथिवीं ज्योतिषा सह युनज्मि वायुमन्तरिक्षेण ते सह युनज्मि वाचगं सह सूर्येण ते युनज्मि तिस्रो विपृचः सूर्यस्य ते यो वा अयथा देवतं यज्ञमुपचरत्या देवताभ्यो पृच्छते पापीयान् भवति यो यथा देवतं न देवताभ्य आवृच्छते वसीयान् भवत्याग्ने चाग्निः उपचरति न देवताभ्य पृच्छते वसीयान् भवति युनज्मि पृथिवीं ज्योतिषा सह युनज्मि वायुमन्तरिक्षेण सह युनज्मि वाचगं सह सूर्येण ते युनज्मि तिस्रो विपृचः सूर्यस्य ते यो वा अयथा देवतं यज्ञमुपचरत्या देवताभ्यो पृच्छते पापीयान् भवति यो यथा देवतं देवताभ्य आवृच्छते वसीयान् भवत्याग्ने
वैष्णव्या अविर्तानमाग्नेया सृजो वायुव्यया वायुव्यान्यैर्या सदो यथा देवतमेव यज्ञमुपचरति न देवताभ्यापृच्छते वसीयान् भवति युलक्ष्मीरे पृथिवी ज्योतिषा सह युलक्ष्मी वायुमन्तरिक्षेण सह युलक्ष्मी वाचकं सह सूर्येण ते युलक्ष्मीः तिस्रो विप्रसूयस्य ते ವಾಯುವ್ಯ ಆಗ್ನೇಯ ಹವಿಸ್ಸುಗಳನ್ನ ನೀಡುವಂತಹದ್ದು ಬರ್ತಾ ಇದೆ ಅಲ್ಲಿ. ಯಾವ ವೈಷ್ಣವ ರುಚ. ಯಾವುದು ವೈಷ್ಣವ ರುಚ ಅಂದ್ರೆ ಇದಂ ವಿಷ್ಣುರ್ ವಿಚಕ್ರಮೆ ತ್ರೇಧ ನಿದದೆ ಪದಂ. ಯಾರಾದ್ರೂ ಈ ಬ್ರಹ್ಮಯಜ್ಞ ಮಾತಾಡಬಾರ್ದು, ಇಲ್ಲ ಮಧ್ಯದಲ್ಲಿ ಏನೋ ಬ್ರೇಕ್ ಆಯ್ತು, ಸೇರಿಸ್ಕೊಡುವಂತಹದ್ದು ರುಕ್, ಅದನ್ನು ಹೇಳುವಂತಹದ್ದು. ಹಾಗೆ ವಾಯುವ್ಯದಲ್ಲಿ ಅಗ್ನಿಯ ಜ್ವಾಲೆ ಬಂದಾಗ ಯಾವ ದಿಕ್ಕಿನಲ್ಲಿ ಕೊಡ್ಬೇಕು ಅಂದ್ರೆ ಜ್ವಾಲೆ ಚೆನ್ನಾಗಿ ಬಂದಿರಬೇಕು. 199 ಜನ ಮಾಡೋದೇನು ಅಂದ್ರೆ ಆ ಚಕ್ಕೆ ಹಾಕಿರುತ್ತೆ, ಅದು ಹತ್ಕೊಳ್ಳಿ ಅಂತ ಅದ್ರ ಮೇಲೆ ತುಪ್ಪ ಸುರಿಯೋದು ಬಹಳ ತಪ್ಪು. ಜ್ವಾಲೆನಲ್ಲೇ ಸೇರ್ಬೇಕು, ಆವಾಗ ಅದನ್ನು ತಲುಪತ್ತೆ. ಈ ಬೆಂಕಿ ಉರ್ಸೋದಲ್ಲ ಉದ್ದೇಶ, ಅಲ್ಲಿ ಹಾಕಿರೋದೆಲ್ಲ ಚೆನ್ನಾಗಿ ಸುಟ್ಬೇಕು, ಇದಾಗ್ಬೇಕು ಅಂತ ಅಗ್ನಿ ಅವನು ಮಾಡ್ತಾನೆ. ಆದ್ರೆ ಜ್ವಾಲೆ ಈ ಬ್ರಹ್ಮನಾದವನ್ಗೆ ಆ ಕೆಲಸ ಸರಿಯಾಗಿ ಹುತು ಮಾಡ್ಬೇಕು. ಹುತ ಮಾಡಿ ಅಂತಂದ್ರೆ ಏನು ಅಂದ್ರೆ ಚೆನ್ನಾಗ್ ಆಗ್ಬೇಕು ಅದು. ಅಗ್ನಿಂ ಹುತ್ವಾ, ಅವರು ಭೂರ್ಭುವಸ್ವರೋಮಿತಿ ಅಗ್ನಿಂ ಪ್ರತಿಷ್ಠಾಪ್ಯ, ಇಬ್ರು ಸುಮಂಗಲಿಯರು ಕಚ್ಚೆ ಸೀರೆ ಉಟ್ಕೊಂಡು ಅಗ್ನಿಯನ್ನ ತಂದ ಮೇಲೆ ಹುತ ಮಾಡ್ಬೇಕು. ಅಂದ್ರೆ ಜ್ವಾಲೆ ಚೆನ್ನಾಗಿ ಬರ್ಬೇಕು. ಆ ಜ್ವಾಲೆಯಲ್ಲಿ ಆಹುತಿಯನ್ನ ನೀಡಬೇಕು. ಆ ಸ್ಪೂನ್ ಹಿಡ್ಕೊಳ್ಳೋದು ಹೇಗೆ ಅಂತಾನು ಇದೆ. ಯಾವ ಬೆರಳುಗಳಲ್ಲಿ, ತುದಿನಲ್ಲಿ ಇಡಬೇಕಾ, ಮಧ್ಯದಲ್ಲಿ ಇಡ್ಬೇಕಾ, ಇಲ್ಲ ಬುಡದಲ್ಲಿ ಇಡಬೇಕಾ, ಎಲ್ಲವೂ ಇದೆ. ಶುಭೋದಯ ಓದ್ ನೋಡಿ, ಚಿತ್ರಗಳನ್ನು ಹಾಕಿದ್ದಾರೆ ಅದರಲ್ಲಿ, ಎಲ್ಲ ಗ್ರಂಥಗಳಲ್ಲಿ ಇದೆ. ಆಪಸ್ತಂಭ ಗ್ರಂಥದಲ್ಲಿ ಇದೆಲ್ಲ ಎಟ್ಟು ಬಿಡ್ಬೇಕು. ಎಲ್ಲದನ್ನು ಮಾಡ್ಬಿಟ್ಟು ಬೇಕಾದಷ್ಟು ಖರ್ಚು ಮಾಡಿದೆ ಊಟಕ್ಕೆ, ಅವನು ತಳಿಕ್ನವನ್ಗೆ ಎಲ್ರಿಗೂ ಹೇಳಿಗಿದೆ. ಇಲ್ಲಿ ಇಟ್ಕೊಂಡಿರೋದು ಇತ್ತು ಪೋರು ಅತ್ಲ ಅಡ್ಜಸ್ಟ್ ಮಾಡ್ಲಾ ಹಿಂಗ ಅನ್ನೋದು. ಒಂದ್ ತೊಟ್ಟು ಹಾಕೋದು, ಒಂದ್ ಸ್ಪೂನ್ ಹಾಕೋಕೆ ಏನ್ ಕಳ್ಕೊಳ್ಳೋದೇನ್ ನೀವು? ಇನ್ನು ಇನ್ನೊಂದು ಅರ್ಧ ಕೆಜಿ ತುಪ್ಪ ಜಾಸ್ತಿ ಆಗ್ಬಿಡುತ್ತಾ? ನಿಮ್ಮ ಐಶ್ವರ್ಯ ಹಾಳಾಗ್ ಹೋಗುತ್ತಾ? ಅದ್ರಲ್ಲಿ ಚೌಕಾಸಿ ಮಾಡಕ್ ಹೋಗೋದು. ಭಗವಂತ ನೋಡ್ತಿರ್ತಾನೆ ಇದನ್ನ, ಅವನು ಚೌಕಾಸಿ ಮಾಡ್ತಾನೆ ನಿಮ್ಗೆ ಕೊಡೋದ್ರಲ್ಲಿ. ಈ ವೇದಲ್ಲಿದೆ, ನಾ ಸುಮ್ನೆ ಹೇಳ್ತಾ ಇರೋದೆಲ್ಲ ಹೇಳುವಂತದ್ದು. ಆಮೇಲೆ ಆ ತುಪ್ಪ ತಗೊಂಡಿದ ತಕ್ಷಣ ಎಲ್ಲ ಸುರಿದ್ ಬಿಡೋದು. ಅಲ್ಲಿ ಕೆಳಗಡೆ ಎಲ್ಲ ಸಿಕ್ಕಾಪಟ್ಟೆ ಏನು ಒಂದು ಗಾಯತ್ರಿ ಸಹಸ್ರನಾಮನೋ ಸಹಸ್ರ ವಾರಂ ಹೋಮ ಅಂತಂದ ಕೆಳಗಡೆ ಕೆಳಗಡೆ ಚೆಲ್ಬಾರದು. ಆ ಸ್ಪೂನ್ ಹಿಂಗ್ ತಗೊಂಡು ಹೇಳ್ತಿರೋ ಇಲ್ವಾ, ಆ ಅಡಿನಲ್ಲಿ ಹಿಂಗಂದ್ರೆ ಒಂದ್ ಸಲ್ಬೇಕು ಪಾತ್ರೆಗೆ. ಹಾಗಂದಾಗ ಅದ್ಮೇಲೆ ಎಲ್ಲ ಚೆಲ್ಲೋದಿಲ್ಲ. ಪ್ರೀತಿಯಿಂದ ಭಕ್ತಿಯಿಂದ ಜ್ವಾಲೆನಲ್ಲಿ ಸರಿಯಾಗಿ ಸ್ಪೂನ್ ಅಂತಂದ್ರೆ ಅದು ಮೆಜರ್, ಅದು ಹಾಗೆ ಮಾಡ್ಬೇಕು. ದ್ವಿರವಧಾಯ ಅಂದಾಗ ಗಜ್ಜುಗದ ಸೈಜು, ಗೋಲಿ ಗಜ್ಜುಗ ಆಡ್ತಾ ಇದ್ವಲ್ಲ ಹಿಂದೆ ಎಲ್ಲ, ಆ ಗೋಲಿ ಸೈಜ್ಗೆ ಅನ್ನ ಇರಬೇಕು. ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಇಟ್ಕೊಳ್ಳೋದು ಅಲ್ಲ, ಇಲ್ಲ ಒಂದೇ ಒಂದ್ 2 ಕಾಳು ಇಟ್ಕೊಳ್ಳೋದು ಅಲ್ಲ. ದ್ವಿರವಧಾಯ ಶಿವತ್ಸನಾಂ ತ್ರಿಹಿ, ಶಿವತ್ಸ ಗೊತ್ತಿರೋದು 3 ಸಲಿ. ಆ ದೊನ್ನೆ ಆ ಸ್ಪೂನ್ ಇಡ್ಸೋಲ್ಲ ಅಂತಂದ್ರೆ ಅವಾಗ ಏನು ಅಂದ್ರೆ ಸ್ವಲ್ಪ ದೊಡ್ಡದು ಇಟ್ಕೋಬೇಕು. ಅವಾಗ ಇದೆಲ್ಲ ದರ್ವಿ ಇಟ್ಕೊಳ್ತಾ ಇದ್ದಿದ್ದು ಪ್ರಧಾನ ಯಾವ್ದು 3 ಎಲೆ ಇದೆಯಲ್ಲ ಸುಷ್ಟುವ ಮುತ್ತುಗದಲ್ಲಿ, ಮಧ್ಯಮೇನ ಪರ್ಣೇನ ಜುಹುಯಾತ್, ಮಧ್ಯಮದ ಪರ್ಣದಲ್ಲಿ ಅದನ್ನ ಆ ಕಡೆ ಈ ಕಡೆ ಮಡ್ಸಿ ಮತ್ತೆ ಕೆಳಗಡೆಯಿಂದ ಮಡ್ಸಿ ಅದನ್ನ ಹೀಗೆ ಇಟ್ಕೊಂಡ್ರೆ ಅದು ಅದರಲ್ಲಿ ಇಟ್ಕೊಂಡು ಸಕ್ರದ ಬಿಗಾರ್ಯ 1 ಸಲಿ ತುಪ್ಪ. ಇದ್ರಲ್ಲಿ ಏನಿಲ್ಲ, ಶಿವತ್ಸ ಗೋತ್ರ ಬೇರೆ ಇಲ್ಲ, ತುಪ್ಪ 1 ಸಲಿ ಹಾಕೊಳ್ಳೋದು. ಹವಿಸ್ಸು ತಗೊಳ್ಳೋದು 2 ಸಲಿ ಅಷ್ಟೇನೆ. ಅದನ್ನ ಶ್ರಾದ್ದಗಳಲ್ಲಿ ಪಿತೃ ತೀರ್ಥೇನ ನೀಡ್ಬೇಕಾದ್ರೆ ಹಿಂಗೆ ಕೊಡ್ಬೇಕು ಅವ್ರಿಗೆ. ಸ್ಪೂನ್ ಇಟ್ಕೊಂಡ್ರು ಹೀಗೆ ಹಿಂಗ ಹಾಕೋದಲ್ಲ, ದೇವತೆಗಳಿಗೆ ನೇರವಾಗಿ ಹಾಕೋದು. ಪಿತೃಗಳಿಗೇನು ಸ್ವಾಹ ಪಿತ್ರೇ, ಅವಾಗ್ಲೂ ಅಷ್ಟೇ. ಎನ್ಮೇ ಮಾತಾ ಪ್ರಲುಲೋ ವಚರತಿ,
ಇಲ್ಲ. ಪಾರ್ವಣ ಶ್ರಾದ್ದದಲ್ಲಿ ಇದೇನೆ 3 ಆರು ಆಹುತಿಗಳು ಅಲ್ಲಿ ಕೊಡುವಂತಹದ್ದು. 3 ಸ್ತರದಲ್ಲಿ ಒಬ್ಬೊಬ್ಬರಿಗೆ 2 ತಂದೆಗೆ 2, ತಾತನಿಗೆ 2, ಮುತ್ತಾತನಿಗೆ 2. ಅದ್ ಮಾಡೋದ್ ಕಷ್ಟನಾ? ಪಾರ್ವಣ ಶ್ರಾದ್ದು ತುಂಬಾ ಸಂಕಲ್ಪ ಪಡಿ ನೋಡ್ರೆ ಏನು ನಿಮ್ಗೆ ಏನ್ ಚೌಕಾಸಿ ಮಾಡ್ತಿದ್ದೀರಿ ಅದ್ರಲ್ಲಿ? ನಿಮಗ್ ಬರೋ ಫಲದಲ್ಲಿ 50% ಹೋಗುತ್ತೆ. ತಂದೆ ತಾಯಿಗೆ ಪಾರ್ವಣ ಶ್ರಾದ್ದವೇ ಬಹಳ ಶ್ರೇಷ್ಠ. ಅಲ್ಲಿ ಏನು ವಾಪಕ್ಷ ಇಲ್ವೇ ಇಲ್ಲ. ಅಯ್ಯೋ ರೊಂಬ ವಯಸ್ಸಾಗಿ ಪೋಚಿ ಅಗ್ನಿ ಮುನ್ನೆ ಉಕ್ಕೋರ್ತ್ಕಾರ್ಲೆ ಎಷ್ಟೊತ್ತು ಕೂತ್ಕೋಬೇಕು? ಪಾರ್ವಣ ಶ್ರಾದ್ದ ಯಾಕೆ ಬೇಡ? ಗುರು ಸಂಕಲ್ಪ ಪಡಿ ನೋಡ್ರೆ ಇನ್ನೇನಾದ್ರು ವ್ಯತ್ಯಾಸ ಇದೆಯಾ ಪಾರ್ವಣಕ್ಕೂ ಸಂಕಲ್ಪಕ್ಕೂ? ಬ್ರಾಹ್ಮಣನ್ ಕರೆದಿದ್ದೀರಿ, ಅಡಿಗೆ ಎಲ್ಲ ಆಗಿದೆ, ಭಗವಂತನಿಗೆ ನಿವೇದನ ಆಗಿದೆ. ಅಗ್ನಿಮುಖದಿಂದ ಭಗವಂತನಿಗೆ ಅಗ್ನಿಮುಖ ಏವ ದೇವತಾ ಪ್ರೀಣಾತಿ. ಇಲ್ಲಿ ಅವನು ಕವ್ಯವಾಹನ. ನೀವು ಕೊಡುವ ಹವಿಸ್ಸು ದೇವತೆಗಳಿಗೆ ಅದನ್ನ ಕವ್ಯ ಅಂತ ಹೇಳೋದು. ಅವನು ಕವ್ಯವಾಹನಾಗಿ ದಿಕ್ಕಿನಿಂದ ಕೊಡ್ತಾನನ್ನ. ಅದಕ್ಕೆ ಆ ದಕ್ಷಿಣದನ್ನು ಓಪನ್ ಮಾಡ್ಬೇಕು. ಆ ದರ್ಬೆಗಳನ್ನು ಬದಲಾಯಿಸೋದು ಬಹಳ ಬಹಳ ಮುಖ್ಯ. ನೀವು ಬನ್ನಿ ಅಂತ ಹೇಳ್ಬಿಟ್ಟು ಗೇಟ್ ಹಾಕ್ಬಿಟ್ರೆ ನೀವ್ ಹೆಂಗ್ ಬರ್ತೀರಿ? ಹಾಗೆ ಉತ್ತರಾನ್ ಅದರಾನ್ ಕೃತ್ವ ಆಪಸ್ತಂಭ ಸೂತ್ರದಲ್ಲಿರೋದು. ನಿಮ್ಮ ಉಪಾಸನೆ ಇರೋದಾದ್ಮೇಲೆ ದಕ್ಷಿಣಾಗ್ರವಾಗಿ ಇಟ್ಟು ಆ ದಕ್ಷಿಣದಲ್ಲಿ ಇಟ್ಟಿರುವಂತ ಬುಗ್ಗನ ಇದೆಯಲ್ಲ ಪರಿಸ್ತರಣ, ಅದು ಕೆಳಗಡೆ ಇರ್ಬೇಕು. ಅದ್ರ ಮೇಲೆ ಇವೆರಡು ಬರ್ಬೇಕು. ಉತ್ತರದಲ್ಲಿ ಮೇಲೆ ಇಟ್ರೆ ಅಲ್ಲಿ ಗೇಟ್ ಕ್ಲೋಸು, ಉತ್ತರ ದಿಕ್ಕಿಂದು. ದಕ್ಷಿಣದ್ದಾಗ್ಬೇಕು. ಒಂದೊಂದು ಕೂಡ ಬಹಳ ಬಹಳ ಮುಖ್ಯ. ಇದೇ ಮೊದಲು ಶುರು ಮಾಡಿದ್ದು. ಯೋ ವಾ ಅಯಥ ದೇವತೆ ಯಜ್ಞ ಮುಚರ. ಅಯಥ ಅಂತ ಹೇಳಿದ ತಕ್ಷಣ ಏನೋ ಇಲ್ಲದನ್ನೆಲ್ಲ ಸೇರಿಸೋದ್ರಿಂದ ಅಲ್ಲ. ಏನ್ ಆಪಸ್ತಂಭ ಸೂತ್ರದಲ್ಲಿ ಇದೆಯೋ ಆ ರೀತಿ ನಡೆಸ್ಬೇಕು. ಅದಕ್ಕೆ ವಿರುದ್ಧವಾಗಿ ನಡೆಸಿದ್ರೆ ಪಾಪಿ ಯಾನ್ ಭವತಿ. ನಮಗೆ ಆಪಸ್ತಂಭ, ಋಗ್ವೇದಗಳಿಗೆ ಆಶ್ವಲಾಯನ ಸೂತ್ರ, ಜೈಮಿನಿಗಳಿಗೆ ಇವರಿಗೆ ಸಾಮವೇದಗಳಿಗೆ ಜೈಮಿನಿ ಸೂತ್ರ. ಆ ಶಾಖೆಗಳೆರಡಿದೆ ಬೇರೆ. ಆಯಾ ಶಾಖೆಗಳ್ದವ್ರು ಅವ್ರು ಇವಾಗ ಬೋಧಾಯನ ಸೂತ್ರ ಉಪಯೋಗಿಸೋರು. ಯಜುರ್ವೇದದಲ್ಲೇನೆ. ಯಜುರ್ವೇದದಲ್ಲಿ ಬೋಧಾಯನ ಅಪಸ್ತಂಭ ಇಬ್ರಿದೆ. ಬೋಧಾಯನ ಶಾಖೆನವರು ಬೋಧಾಯನ ಇದನ್ನೇ ಮಾಡ್ತಾರೆ. ಹೀಗೆ ಅವರವರಿಗೆ ಏನು ಅವರು ಪ್ರಿಸ್ಕ್ರೈಬ್ ಮಾಡಿದಾರೋ ಆ ರೀತಿನಲ್ಲೇ ನಡೆಸ್ಬೇಕು. ಇನ್ನೇನು ಮಾಡೋದಲ್ಲ. ಈ ಪಾರ್ಕ್ ನಲ್ಲಿ 1 ವೇ ವಾಕಿಂಗ್ ಅಂತ ಅಂದ್ಬಿಟ್ಟು ಹಾಕಿದೆ. ಕೆಲವ್ರದ್ದು ತಲಹರಟೆಗಳು ಏನು, ನಾವ್ ಹಿಂಗ್ ಯಾಕೆ ಹೋಗ್ಬೇಕು, ಹಿಂಗ್ ಹೋಗ್ತೀವಿ ಆಪೋಸಿಟ್ ಡೈರೆಕ್ಷನ್. ಬರೋರ್ಗೆಲ್ಲ ಅಡ್ಡಿ ಅದು. ಅದು ಏನು ಯಾಕೆ ಬರ್ಬೇಕು? ಎಲ್ರಂತೆ ನೀವು ಹೋಗ್ಬದ್ರಿ ಏನಾಗಲ್ವಾ? ನಾನೇನೋ ಬೇರೆಯಾಗಿರ್ಬೇಕು, ಯಾರು ಮಾಡದ್ದನ್ನ ನಾನ್ ಮಾಡ್ಬೇಕು. ಹುಚ್ಚುತನಗಳೆಲ್ಲ ಬೇಡ. ಏನಿದೆಯೋ ಎಲ್ಲ ಮಹಾಜನೋ ಏನ ಗತಸ್ಸಪಂತಹ. ಹಿಂದಿನಿಂದ ಏನು ಬಂದಿದೆ ಅದನ್ನ ಗೌರವಿಸಿ ಅದಕ್ಕೆ ಅರ್ಥ ಇದೆ ಅಂತ ಆ ರೀತಿ ನಡೆಸ್ಬೇಕಾದ. ಮುಂದಕ್ಕೆ ಅಗ್ನಿರ್ ದೇವತಾ ಗಾಯತ್ರಿ ಛಂದ ಉಪಾಗಂಶೋ. ನಾನೇನೋ ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಅನುದಾತನೂ ಹೇಳಲ್ಲ, ಮಹಾಪ್ರಾಣವೂ ಇಲ್ಲ. ಭವತಿ ಭವತಿ ಅಂತೀರಿ ಅಲ್ಲಿ. ಭವತಿ ಯಥಾ ದೇವತಂ. ಆ ಮಹಾಪ್ರಾಣ ಪರ್ಫೆಕ್ಷನ್ ಬರ್ಬೇಕು ಅಂತಂದ್ರೆ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದೀಸ್. ಅಗ್ನಿರ್ ದೇವತಾ ಗಾಯತ್ರಿ ಛಂದ ಉಪಾಗಂಶೋ ಪಾತ್ರಮಸಿ ಸೋಮೋ ದೇವತಾ ತ್ರಿಷ್ಟು ಛಂದೋ ಓಂತರ್ಯಾಮಸ್ಯ ಪಾತ್ರಮಸೀಂದ್ರೋ ದೇವತಾ ಜಗತಿ ಛಂದ ಇಂದ್ರವಾಯುವೋ ಪಾತ್ರಮಸಿ ವಾಯುವೋ ಪಾತ್ರಮಸಿ ಆಪಃ ಪುನಂತು. ವಾಯುವೋಹೋ ಬಿಡಿಸಬಾರ್ದು, ಛಂದಸ್ಸು ಹೋಗುತ್ತೆ. ವಾಯವೋ ಪಾತ್ರಮಸಿ ಬೃಹಸ್ಪತಿರ್ ದೇವತಾ ನೋಸ್ತುಛಂದೋ ಮಿತ್ರ ವರುಣಯೋ ಪಾತ್ರಮಸ್ಯಶ್ವಿನೌ ದೇವತಾ ಪಂಕ್ತಿಶ್ಚಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ. ಅದೇ ಅನುವಾದ ಕೇಳಿಸ್ಬೇಕು. ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ ಪಾತ್ರಮಸಿ ಚಂದ್ರಮಾ ದೇವತಾ ಸತೋ ಬೃಹತಿ ಛಂದೋ ಮಂಥಿನಃ ಪಾತ್ರಮಸಿ ವಿಶ್ವೇ ದೇವಾ ದೇವತೋಷ್ಣಿಃ
ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ ಕಗುಚ್ಛಂದ ಉಕ್ತಾನಾಂ ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ. ಗಾಯತ್ರಿ ಛಂದ ಉಪಾದಂಶೋ ಪಾತ್ರಮಸಿ ಸೋಮೋ ದೇವತಾ ಛಂದೋಂತರ್ಯಾಮಸ್ಯ ಪಾತ್ರಮಸೀರೋ ದೇವತಾ ಜಗತಿ ಛಂದ ಇಂದ್ರವಾಯುವೋ ಪಾತ್ರಮಸಿ ಬೃಹಸ್ಪತಿರ್ದೇವತಾ ಛಂದೋ ಮಿತ್ರಾವರುಣಯೋ ಪಾತ್ರಮಸ್ಯಶ್ವಿನೋ ದೇವತಾ ಪಂಕ್ತಿಶ್ಛಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದ ಶುಕ್ರಸ್ಯ ಪಾತ್ರಮಸಿ ಚಂದ್ರಮಾ ದೇವತಾ ಸದೋ ಬೃಹತಿ ಛಂದೋ ಮಂತಿನಃ ಪಾತ್ರಮಸಿ ವಿಶ್ವೇ ದೇವಾ ದೇವತೂಷ್ಣಿನಃ ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ ಕಗುಚ್ಛಂದ ಉಕ್ತಾನಾಂ ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ. ಆರಂಭದಲ್ಲಿ ಅಗ್ನಿರ್ ದೇವತಾ ಗಾಯತ್ರಿ ಛಂದ ಉಪಾಗಂಶೋ ಪಾತ್ರಮಸಿ. ಉಪಾಗಂಶ ಅಂದ್ರೆ ಏನೋ ಉಪಾಂಶು ಸಮೀಪದಲ್ಲಿ ಕೂತ್ಕೊಳ್ಳೋದಲ್ಲ. ಉಪಾಂಶು ಅಂದ್ರೆ ಎರಡು ಕಿವಿ ಬಿಟ್ಟು ಬೇರೆ ಕೇಳಿಸಬಾರ್ದು. ಗಾಯತ್ರಿ ಹೇಳ್ಬೇಕಾದ್ರೆ ಛಂದಸ್ಸಿನಲ್ಲಿ ಜೋರಾಗಿ ಹೇಳಬಾರ್ದು. ಗಾಯತ್ರಿ ಮಂತ್ರ ಜಪ ಯಾಕೆ ಅಂದ್ರೆ ಉಪಾಂಶುನಲ್ಲೇ ಹೇಳಬೇಕು, ಎರಡು ಕಿವಿ ಕೇಳಿಸಬಾರ್ದು. ಮಂತ್ರಗಳನ್ನು ಕೂಡ ಉಪಾಂಶುವಿನಲ್ಲೇ. ಯಾವ ಮಂತ್ರಗಳನ್ನ ನೀವು ಉಪದೇಶ ಪಡೆದಿದ್ದೀರೋ ಆ ಮಂತ್ರಗಳಿಗೆ ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡಿ ಬರೀ ತುಟಿ ಹೇಳೋದು ಕಳಿಸ್ಬೇಕಷ್ಟೇ. ಹೊರಗಡೆ ತುಟಿ ಆಡಿಸ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ ಅಂತ, ಏನ್ ಹೇಳ್ತಿದ್ದಾರೆ ಕೇಳಿಸ್ಬಾರ್ದು. ಹೋಮಗಳಲ್ಲಿ ಸ್ವಾಹ ಅನ್ನೋದು ಮಾತ್ರ ಕೇಳಿಸ್ಬೇಕು. ಯಾವ ದೇವತೆಗೆ ಏನ್ ಹೇಳ್ತಾ ಇದ್ದೀರಿ ನಮಮ ಹೇಳಿ. ಈಗ ಹಯಗ್ರೀವ ಇದನ್ನ ಮಮ, ಈ ಬೇರೆ ಬೇರೆ ಯಾವ ದೇವತೆಗೆ ಹೇಳ್ತಿರೋದು, ಲಕ್ಷ್ಮೀ ನೃಸಿಂಹಾಯ ಇದನ್ನ ಮಮ ಮಂತ್ರಗಳು. ಅನುಷ್ಠುಪ್ ಚಂದವೋ ಬೇರೆ ಬೇರೆ ಬೇಕಾದಷ್ಟು ಬರುತ್ತೆ. ಒಬ್ಬೊಬ್ಬರದೇನೆ ಏಕಾಕ್ಷರಿ, ದ್ವಿಕಾಕ್ಷರಿ, ಅಷ್ಟಾಕ್ಷರಿ, ದ್ವಾದಶಾಕ್ಷರಿ, ಅದೈತೆ ಚತುರ್ದಶಾಕ್ಷರಿ, ಬೇರೆ ಬೇರೆ ಇದೆ ಮಂತ್ರ. ಇವೆಲ್ಲ ಮಂತ್ರ ಶಾಸ್ತ್ರ ಸಪರೇಟ್. ಆಗಮಗಳಲ್ಲಿ ಇವುಗಳಲ್ಲಿ ಹೇಳಿರುವಂತಹದ್ದು ಇಂತಿಂತದ್ದಕ್ಕಿದು ಅಂತ. ಇವಾಗ ಸುದರ್ಶನ ಇದ್ರದಕ್ಕೆ ಪುಸ್ತಕ ಹಾಕಿದಾರಲ್ಲ ನೋಡಿ, ವಿರಾಟ್ ಛಂದಸ್ಸು ಅಂತ ಒಂದು ಅರ್ಧ ಪೇಜ್ ಇದೆ ಮಂತ್ರ. ಹನ ಇವೆಲ್ಲ ಬರ್ಬೇಕಾದ್ರೆ ಎಲ್ಲವೂ ಉಪಾಂಶುನಲ್ಲಿ ಇರ್ಬೇಕು. ನಾ ಹೇಳೋದು ಎಲ್ರಿಗೂ ವಿಚಿತ್ರವಾಗಿ ಕಾಣಿಸುತ್ತೆ. ಏನೋ ಹೊಂ ಭಟ್ ಸ್ವಾಹ ಸೊಲ್ಲೋದಿಂದ ಕೇಟೋರ್ಲಿಯ ಬೇಕಿಲ್ಲ, ಯಾರಿಗೂ ಕೇಳಿಸ್ಬಾರ್ದು. ಬರೀ ಸ್ವಾಹ ಮಾತ್ರ ಕೇಳಿಸ್ಬೇಕು. ಕೃಷ್ಣಾಯ ಗೋವಿಂದಾಯ ಎಲ್ರಿಗೂ ಮಾಡಿ ಕೊಟ್ಬಿಡೋದೇನು. ಕೂತ್ಕೊಂಡು ಅಷ್ಟು ಜನರು, ಪುರುಷರು, ಸ್ತ್ರೀಯರು, ಗಂಡಸರು, ಈ ತರ ಇರೋ ಯಾರು ಬೇಕಾದ್ರೂ ಹೇಳ್ಬೋದು. ಏನದು ಮಂತ್ರ? ಅದು ಮಂತ್ರವಾಗತ್ತೆಯೇ? ಅದರಲ್ಲಿ ಶಕ್ತಿ ಬರುತ್ತೆಯೇ? ಯಾವ್ದನ್ನ ಹೇಗೆ ಹೇಳಿದ್ರೆ ಮಾತ್ರ ಬರುವಂತಹದ್ದು. ಇಲ್ಲಿ ಮಾತ್ರ ಏನೋ ತುಂಬಾ ಬ್ರಾಡರ್ ಔಟ್ಲುಕ್. ಸ್ತ್ರೀಯರು ಹೇಳಿ, ಇತರೆಯವರು ಹೇಳಿ, ಎಲ್ರು ಹೇಳಿ, ಶೂದ್ರರು ಇನ್ಯಾರಿದ್ದಾರೋ ಎಲ್ರು ಹೇಳಿ, ಅವ್ರ ಹತ್ರ ಹೋಮನು ಮಾಡಿಸಿ. ನಾವು ದೊಡ್ಡದಾಗಿ ವಿ ಹ್ಯಾವ್ ಬ್ರಾಟ್ ತುಂಬಾ ಸೆಕ್ಯುಲರ್ ಔಟ್ಲುಕ್ ನೋಡಿ. ಅವ್ರಿಗೆ ಎಷ್ಟು ಬ್ರಾಡರ್ ಔಟ್ಲುಕ್. ಅವ್ರನ್ನು ಯಾರೋ ಬಂದಿದ್ರು ಇತರೆಯವರು, ಅವ್ರ ಹತ್ರನೂ ಕರೆಸ್ಬಿಟ್ಟು ಹೋಮ ಮಾಡಿಸ್ಬಿಟ್ರು. ಅದನ್ನ ಫೇಸ್ಬುಕ್ ನಲ್ಲಿ ಹಾಕ್ಬಿಡೋದು ಕಡೆಗೆ. ನೋಡಿ ಅವ್ರು ಮಾಡೋದ್ರಂತೆ, ಯಾರೋ ಜರ್ಮನ್ ಬಂದಿದ್ದ, ಇನ್ಯಾವನೋ ಬಂದಿದ್ದ, ಅವನ ಹತ್ರ ಹೋಮ ಮಾಡಿಸ್ಬಿಟ್ರು. ಯಾರ್ಯಾರಿಗೆ ಅಧಿಕಾರ ಯೋಗ್ಯತೆ ಅದು ಉಪದೇಶ ಆಗಿದೆಯಾ? ನೀವು ಎಲ್ಲ ಮಾಡ್ಬಿಟ್ಟು ಸರಿ ಜೆರಾಕ್ಸ್ ಮಾಡಿ ಎಲ್ರಿಗೂ ಕೈ ಕೊಡೋದು ಬೇಕಾದೋ? ಅದ್ರ ಬಗ್ಗೆ ಭಯ ಇದ್ರೆ ಮೇಲ್ಕೋಟೆಂದು ಇವ್ರದ್ದು ಒಂದು ಇದನ್ನ ಕೇಳಿದ್ದೆ ನಾನು. ಅಲ್ಲೊಬ್ರು ಸುದರ್ಶನ ಉಪಾಸಕರಿದ್ರು ಮೇಲ್ಕೋಟೆನಲ್ಲಿ. ಅವ್ರನ್ನ ಮಾಮ ಅವ್ರ ಸುದರ್ಶನ ಹೋಮ ಆಗೋಣ ಅನ್ನಕ
ಎನ್ನ ಎಪ್ಪೋ ಅಂತಕ್ಕೆಲ್ಲ ಕೇಳ್ಬಿಟ್ಟು ಒಂದ್ 2 ತಿಂಗಳು ಟೈಮ್ ಕೊಡು ಅನ್ನೋರು. ಇವ್ರು ಡೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡು ಹೋಗೋದಲ್ಲ, ಅವರು ಬಂದು ನಡೆಸ್ಬೇಕು ಅಂದ್ರೆ 2 ತಿಂಗಳು ಟೈಮ್ ಕೊಡು ಅಂತ. ಅವ್ರು 2-3 ಲಕ್ಷ ಗಾಯತ್ರಿ ಜಪ, ಸುದರ್ಶನ ಜಪವನ್ನ ಮಾಡಿ ದಿವ್ಸಾನುವೆ ಆಮೇಲೆ ಭಯ ಭಕ್ತಿಯಿಂದ ಕುತ್ಕೊಂಡು ಮಾಡುವಂತದ್ದು. ಆಗೇನು ಅಂದ್ರೆ ಆ ಮಂತ್ರ ಜಪ ಮಾಡಿರೋದ್ರಿಂದ ಅದರಲ್ಲಿ ಆ ಶಕ್ತಿ ನಿಮಗೇನ್ ಬಯಕೆಗೆ ಮಾಡಿದ್ದೀರೋ ಅದು ಖಂಡಿತ ಅಲ್ಲಿ ಸಿಗುವಂತಹದ್ದು. ಸುಮ್ಮನೆ ದೇವಸ್ಥಾನದಲ್ಲಿರೋ ಭಟ್ರುಗಳೆಲ್ಲ ಸುದರ್ಶನ ಹೋಮ ನಡೆಸೋದು ಇಲ್ಲ, ಇದೆಲ್ಲ ಬರೀ ದುಡ್ಡಿನ ಒಂದ್ ನೋಡ್ತಾರೆ ಹೊರತು ಇವರು ಸುದರ್ಶನ ಹೋಗಿ ಕೂತ್ಕೊಂಡ್ರೆ ದೇವಸ್ಥಾನದಲ್ಲಿ ಯಾರು ಮಾಡ್ತಾರೆ? ಭಟ್ರುಗಳು ದೇವಸ್ಥಾನದ ಬಿಟ್ಟು ಪೌರೋಹಿತ್ಯಕ್ಕೆ ಬರಬಾರದು. ದೇ ಶುಡ್ ನಾಟ್ ಕಮ್. ಕರೀಲೂಬಾರದು ಜನಗಳು. ಯಾಕೆಂದ್ರೆ 2 ಅಪಚಾರ ಮಾಡಿಸ್ತೀರಿ. ಒಂದು, ಅವ್ರಿಗೆ ಉಪದೇಶ ಆಗಿತ್ತಾ? ಏನ್ ಬಂದು ತರಿಯೋದೆ ಕೃಷ್ಣಾಯ ಗೋವಿಂದಾಯ ಗೋಪಿ ಜನ. ಇನ್ನೊಂದು ಹೀಗೆ ಇನ್ನೊಬ್ಬ ವಾದ್ಯಾರು ಒಂದ್ಸಲಿ ಸುದರ್ಶನ ಹೋಮ ಹಿಂದೇನು ಒಂದ್ಸಲಿ ಹೇಳಿದ್ದೆ ಅನ್ಸುತ್ತೆ, ಯಾರ ಹತ್ರ ಉಪದೇಶ ಅಂದೆ, ಇದ್ಕ ಉಪದೇಶಮಾ ನಾನೇ 2 ದಿವಸ ಕೇಳ್ಟೆ ಅಡ್ಚೆ ಇಪ್ಪ ಏನ ವೇಡ್ಮಾನಂತ ಪಡಿಸುಟ್ಟಿರ್ಕೆ ನಾನೇ. ಉಪದೇಶವೇ ಇಲ್ಲ. ಉಪದೇಶವಿಲ್ಲದ ಮಂತ್ರವಾಗತ್ತೆ ಅದು. ಅದ್ರ ಬಗ್ಗೆ ಭಕ್ತಿ, ಶ್ರದ್ಧೆ, ಭಯ ಇರ್ಬೇಕು. ಏನೋ ಮಾಡ್ತಾ ಇದ್ದೀನಿ ಅಂತ ಸರಿಯಾಗಿ ಅದಕ್ಕೆಲ್ಲ ಪ್ರಿಪರೇಷನ್ಸ್ ಆಗಿದೆಯಾ? ಇವೆಲ್ಲ ಮಾಡಿದ್ರೆ ಮಾತ್ರ ಅದು ಎಫೆಕ್ಟಿವ್ ಆಗುತ್ತೆ. ಇಲ್ದಿದ್ರೆ ಅದಕ್ಕೆ ವಿಪರೀತ ಫಲವನ್ನ ಕೊಡುತ್ತೆ. ಅದಕ್ಕೆ ಏನೇನೋ ಹೋಮಗಳನ್ನ ಯಾರೋ ಹೇಳಿದ್ರು ಅಂತ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಮಂತ್ರೋಪದೇಶ ಆಗಿದೆಯಾ? ಅದು ಹಾಗಿದ್ರೆ ಅದು ಮಂತ್ರ. ಆ ಮಂತ್ರಗಳನ್ನು ಅಷ್ಟೇ ಉಪಾಂಶುವಿನಲ್ಲಿ ಹೇಳಿ ಸ್ವಾಹ ಮಾತ್ರ ಕೇಳಿಸ್ಬೇಕು. ಇವೆಲ್ಲ ಸ್ಮೃತಿನಲ್ಲಿರೋದು. ಇವ್ರಿಗೆ ಈ ಮಾಡರ್ನ್ ಫ್ಯಾಷನ್ ಅಲ್ಲ. ಎಲ್ರು ಮಾಡ್ತಾ ಇದ್ದಾರೆ. ಎಲ್ರು ನೇಕೆಡ್ ಆಗಿದ್ದಾಗ ಬಟ್ಟೆ ಹಾಕೊಂಡವನೇ ಮೂರ್ಖ ಅಂತ ಒಂದು ಗಾದೆ ಇದೆ. ಎಲ್ರು ಬೆತ್ತಲೆ ಇರೋರು ಮಧ್ಯದಲ್ಲಿ. ಹಾಗೆ ಎಲ್ರೂ ಇದೇ ಅನಾಚಾರ ಮಾಡ್ತಿದ್ದಾರೆ, ನಾವು ಅದನ್ನೇ ಮಾಡ್ಬೋಣ ಎಲ್ಲ ಅಲ್ಲ. ಸೊ ಗಾಯತ್ರಿ ಅಂತೂ ಬಹಳ ಮುಖ್ಯವಾಗಿ ಅಗ್ನಿ ಗಾಯತ್ರಿಗೆ ದೇವತಾ, ಛಂದಸ್ಸು ಉಪಾಂಶು ಪಾತ್ರಮಸಿ. ಯಾವ್ಯಾವ ಪಾತ್ರಗಳಲ್ಲಿ ಹೇಗ್ ಮಾಡೋದು ಅಂತ ಗೊತ್ತಾಯ್ತಾ? ಅಂದ್ರೆ ಏನು ಪಾತ್ರೆ ಅಂದ್ರೆ ಏನು ಇರೋದು ಕಂಟೈನರ್ ಅಂತಲ್ಲ. ಆ ಛಂದಸ್ಸು ಇದೆಯಲ್ಲ ಅದು ಆಯಾಯ ದೇವತೆಗಳನ್ನು ಉದ್ದೇಶಿಸಿ ಹೇಳ್ಬೇಕಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂದ್ಬಿಡೋದು. ಆ 12 ಅಕ್ಷರಿ. ನಿಮಗೇನ್ ಮಂತ್ರೋಪದೇಶ ಆಗಿತ್ತಾ? ಅಯ್ಯೋ ಕ್ಯಾಸೆಟ್ ಲಿಕ್ಕರ್ದೆ ಅದಕ್ಕೆ ಮಂತ್ರೋಪದೇಶ. ಉಪದೇಶವಿಲ್ಲದ ಮಂತ್ರಗಳನ್ನ ಜಪ್ಸಕ್ ಹೋಗ್ಬಾರ್ದು. ಇದೆಲ್ಲ ಮಂತ್ರಶಾಸ್ತ್ರಗಳಲ್ಲಿ ಬರುವಂತದ್ದು. ಆ ಮಂತ್ರಗಳ ಅನಾಚಾರ ಏನಾಗುತ್ತೆ ಅನ್ನೋದಕ್ಕೆ ಬೇಕಾದ್ರೆ ಆ ರಸಿಕ ಪುತ್ತಿಗೆ ಅಂತ ಒಬ್ಬಿದ್ರು, ಆದ್ಯ ರಂಗಾಚಾರ್ಯ ಆದ್ಯ ರಾಮಾಚಾರ್ಯ ಅಂತ ಚನ್ನಪಟ್ಟಣದಲ್ಲಿದ್ದವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಮಂತ್ರ ತಂತ್ರ ಮಾಟ ಇದ್ರದ್ದು ಅಂತ. ಅವರಪ್ಪ ಒಂದು ದೇವತೆಯನ್ನ ಸಿದ್ಧಿ ಮಾಡ್ಕೊಂಡಿದ್ರು ಸೌತ್ ಕೆನರಾದಲ್ಲಿ. ಅವ್ರು ಬರೀತಾರೆ ಏನೇನು ಆಗತ್ತೆ ಅಂತ. ಭೂತ ಪ್ರೇತ ಉಚ್ಚಾಟನೆ ಇದೆಲ್ಲ ಅವೆಲ್ಲ ಮಾಡ್ಬೇಕಾದ್ರೆ ಏನೇನು ಮಾಡಕ್ ಹೋದ್ರೆ ಅವುಗಳಿಂದ ಕೆಟ್ಟ ಇದು ಆಗುತ್ತೆ. ಅವುಗಳನ್ನ ಬಿಚ್ಚೋಡ್ಸ್ ಬದ್ಲು ಅವನ್ ನಿಮ್ಮೇಲೆ ಬರುತ್ತವೆ ಎಲ್ಲ. ಬಹಳ ಅವ್ರ ಅವ್ರ ತಂದೆ ತಲೆ ಮೇಲೆ ಮಗ ಕೈ ಇಟ್ಟು ಪ್ರಮಾಣ ಮಾಡ್ಬೇಕು, ಇನ್ನೊಂದ್ ದಿವಸ ನಾನು ಈ ಕೆಲ್ಸಕ್ಕೆ ಬರೋಲ್ಲ ಅಂತ ಹೇಳಿ ಮಾಡಿಸಿ ಅವರು. ಇವನೇನ್ ನೋಡಿದಾನೆ ಎಲ್ಲ, ಉತ್ತರಕ್ಕೆ ಇರುವ ತೆಂಗಿನಕಾಯಿ ತಂದುಬಿಟ್ಟು ಅದರಲ್ಲಿ ಮಾಡಿದ್ದಾನೆ. ತೆಂಗಿನಕಾಯಿ ಗಿರ್ರ್ ಅಂತ ತುರುಗು ಶುರು ಆಯ್ತು. ಯಾರೋ ಫ್ರೆಂಡ್ ಹೇಳ್ದ, ನಿಂಗೆ ಗೊತ್ತಲ್ಲೋ ನಿಮ್ಮ ಅಪ್ಪ ತಾನೇ ಮಾಡಿದ್ದು, ನೀನು ಮಾಡು ಅಂತ. ಯಾವ್ದೋ ಪ್ರೇತವನ್ನ ಆವಾಹನೆಯಲ್ಲಿ ಇವನ ಶಕ್ತಿ ಇದರಿಂದ ಮಾಡಿದ್ದು ಅಂತ. ಆಮೇಲೆ ಏನ್ ಮಾಡಿದ್ರು, ತೆಂಗಿನಕಾಯಿ ತಗೊಂಡೋಗಿ ನೀರಲ್ಲಿ ಬಿಟ್ರು. ಆ ನೀರ್ ಬಿಟ್ಟಾಗ ಈ ಒಂದು ಎಮ್ಮೆ ನೀರ್ ಕುಡಿಯೋಕ್ ಬಂದಿತ್ತು, ಎಮ್ಮೆ ಸತ್ತೋಯ್ತು. ಮನುಷ್ಯ ಏನಾರು ಅಲ್ಲಿ ಇದ್ದಿದ್ರೆ ಅವನು ಹೋಗ್ಬಿಡ್ತಿದ್ದ ಅವಾಗ. ಆಮೇಲೆ ಇವ್ರ ತಂದೆಗೆ ಅದೆಲ್ಲ ಗೊತ್ತಾಯ್ತು. ಅವಾಗ್ಲೇನೆ ಅವರು ಮಗನ್ ಕರೆದು, ನನ್ ತಲೆ ಮೇಲೆ ಕೈ ಇಟ್ಟೇಳು, ನೀನ್ ಈ ಕೆಲಸ ಮಾಡಕ್ ಹೋಗಲ್ಲ, ಇದೆಲ್ಲ ಆಟ ಅಲ್ಲ ಇದು ಅಂತ ಹೇಳಿ ಮಾಡಿಸಿದ್ರು ಅಂತ ಅವ್ರು ಬರ್ಕೊಂಡಿದ್ದಾರೆ. ಆದ್ಯ ರಂಗಾಚಾರ್ಯ ರಸಿಕ ಬುದ್ಧಿಗೆ. ಮಾಟ ಮಂತ್ರ ಭೂತ ಪ್ರೇತ ಉಚ್ಚಾಟನೆ ಇವೆಲ್ಲ ತಮಾಷೆ ಅಲ್ಲ, ಏನೇನು ಮಾಡಕ್ ಹೋಗಬಾರದು. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅದಕ್ಕಾಗಿ ಮಂತ್ರಗಳ ಬಗ್ಗೆ ಭಯ ಭಕ್ತಿ ಇರಲಿ.
ಉಪದೇಶ ಪಡೀರಿ. ಏನಾದ್ರು ಒಂದ್ ವೇಳೆ ನಾನು ಹೇಳೋದಾಗ ಯಾರು ಏನು ಮಾಡೋದೇ ಬೇಡ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಡಿಸ್ಕರೇಜ್. ನಿಮ್ಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಗೆಟ್ ಇಟ್ ಡನ್. ಯಾರಿಂದ ಉಪದೇಶನೋ ಅಂತವ್ರಿಂದ. ಅದಕ್ಕಾಗೇನೆ ಈ ಉದಾಹರಣೆ ಹೇಳಿದ್ದ ಮೇಲ್ಕೋಟೆನಲ್ಲಿ. ಈಗ ಸುಮ್ನೆ ನೀವು ಕರೆದಿದ ತಕ್ಷಣ ಅವ್ರು ಬರ್ತೀನಿ ನಿಂತಿಲ್ಲ. 2 ತಿಂಗಳು ಟೈಮ್ ಕೊಡೋರು, 2 ತಿಂಗಳು ಟೈಮ್. ಅಷ್ಟ್ರಲ್ಲಿ ಅವ್ರು ಎಕ್ಸ್ಟ್ರಾ ಜಪಗಳನ್ನೆಲ್ಲ ಮಾಡಿ ಆಮೇಲೆ ಬಂದು ನಡೆಸುವಂತ. ಹಾಗಾದ್ರೆ ಇಟ್ ವಿಲ್ ಬಿ ಫೋರ್ಸ್ಫುಲ್. ಹೇಳಿ. ಅಗ್ನಿ ದೇವತಾ ಗಾಯತ್ರಿ ಛಂದ ಉಪಾಗಂಶೋ ಪಾತ್ರಮಸಿ ಸೋಮೋ ದೇವತಾ ತ್ರಿಷ್ಟು ಛಂದೋ ಮಂತರ್ಯಾಸ್ಯ ಪಾತ್ರಮಸಿ ದೇವತಾ ಜಗಲಿ ಛಂದ ಇಂದ್ರವಾಯು ಪಾತ್ರಮಸಿ ಬೃಹಸ್ಪತಿರ್ದೇವತಾ ನಷ್ಟು ಛಂದೋ ಮಿತ್ರಾವರುಣಯೋ ಪಾತ್ರಮಸ್ಯಶ್ವಿನೋ ದೇವತಾ ಪಂಕ್ತಿಶ್ಚಂದೋಶ್ವಿನೋ ಪಾತ್ರಮಸಿ ಸೂರ್ಯೋ ದೇವತಾ ಬೃಹತಿ ಛಂದಃ ಶುಕ್ರಸ್ಯ ಪಾತ್ರಮಸಿ ಚಂದ್ರಮಾ ದೇವತಾ ಸತೋ ಬೃಹತಿ ಛಂದೋ ಮಂತಿನ ಪಾತ್ರಮಸಿ ವಿಶ್ವೇ ದೇವಾ ದೇವತೋಷ್ಣಿನಃ ಛಂದ ಆಗ್ರಯಣಸ್ಯ ಪಾತ್ರಮಸೀಂದ್ರೋ ದೇವತಾ ಪ್ರಭುಚ್ಛಂದ ಉಕ್ತಾನಾಂ ಪಾತ್ರಮಸಿ ಪೃಥಿವೀ ದೇವತಾ ವಿರಾಟ್ ಛಂದೋ ಧ್ರುವಸ್ಯ ಪಾತ್ರಮಸಿ ಅಂತರಿಕ್ಷೇಣ ಬೃಹತಿ ತಯಸ್ತ್ರಿಗಂ ಶಚ್ಚ ಅಂತರಿಕ್ಷೇಣ ಬೃಹತಿ ತ್ರಯಸ್ತ್ರಿಗಂ ಶಚ್ಚ ಅಂತರಿಕ್ಷೇಣ ಬೃಹತಿ ತ್ರಯಸ್ತ್ರಿಗಂ ಶಚ್ಚ ಇಷ್ಟರ್ಗೋ ವಾ ಅಧ್ವರ್ಯುಃ ಯಜುರಾರಣ್ಯಕ 2ನೇದು, ಸ್ವಾಧ್ಯಾಯ ಬ್ರಾಹ್ಮಣ 2ನೇ ಅನುವಾಕ. ರಕ್ಷಾಗಂಸಿ ಹವಾ ಪುರೋನುವಾಕೆ ತಪೋಗ್ರಮತಿಷ್ಠಂತ ತಾನ್ ಪ್ರಜಾಪತಿರ್ವರೇಣೋಪಮಂತ್ರಯಥ ತಾನಿ ವರಮವೃಣೀತಾದಿತ್ಯೋ ನೋ ಯೋದ್ಧಾಯಿತಿ ತಾನ್ ಪ್ರಜಾಪತಿರಬ್ರವೀದ್ಯೋದಯಧ್ವಮಿತಿ ತಸ್ಮಾದುತ್ತಿಷ್ಠಂತಗಂ ಹವಾತಾನಿ ರಕ್ಷಾಗಸ್ಯಾದಿತ್ಯಂ ಯೋಧಯಂತಿ ಯಾವದಸ್ತಮನ್ವಗಾತ್ತಾನಿ ಹವಾ ಏತಾನಿ ರಕ್ಷಾಗಂಸಿ ಗಾಯತ್ರ್ಯಾಭಿಮಂತ್ರಿತೇನಾಂಬಸ ಶಾಮ್ಯಂತಿ ತದು ಹವಾ ಏತೆ ಬ್ರಹ್ಮಪಾದಿನ ಪೂರ್ವಾಭಿಮುಖ ಸಂಧ್ಯಾಯಾಂ ಗಾಯತ್ರ್ಯಾಭಿಮಂತ್ರಿತಾ ಆಪವೋರ್ಧ್ವಂ ವಿಕ್ಷಿಪಂತಿ ತಾ ಏತ ಆಪೋ ವಜ್ರೀಭೂತ್ವಾ ತಾನಿ ರಕ್ಷಾಗಂಸಿ ಮಂದೇಹಾರುಣೆ ದ್ವೀಪೆ ಪ್ರಕ್ಷಿಪಂತಿ ಯತ್ಪ್ರದಕ್ಷಿಣಂ ಪ್ರಕ್ರಮಂತಿ ತೇನ ಪಾಪ್ಮಾನಮವಧೂನ್ವಂತ್ಯುದ್ಯಂತಂ ಅಸ್ತಂ ಯಂತಮಾದಿತ್ಯಮಭಿಧ್ಯಾಯನ್ ಕುರ್ವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಸಾವಾದಿತ್ಯೋ ಬ್ರಹ್ಮೇತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಯ ಏವಂ ವೇದ. ತಾನಿ ರಕ್ಷಾಗಸ್ಯಾದಿತ್ಯಂ ಯೋಧಯಂತಿ ಯಾವದಸ್ತಮನ್ವಗಾತ್ತಾನಿ
अवायेतानि रक्षागंसि गायत्र्याभिमन्त्रिते श्राम्यन्ति तदुपमान्येते ब्रह्मवादिनः पूर्वाभिमुखा सन्ध्यायां गायत्र्याभिमन्त्रिता आपवोर्ध्वं विक्षिपन्ति तायेता आपो तानि रक्षागंसि वन्दे वारुणे वीरे प्रक्षिपन्ति यत्प्रदक्षिणम् प्रक्रमन्ति तेन पाप्मानमवतून्मन्त्युद्यन्तमस्तमयन्तमविद्यायन्वन्द्रामो विद्वान् सकलम् भद्रमश्नुते सावादित्यो ब्रह्मेति ब्रह्मैव सन् ब्रह्माप्येति एवं वेद रक्षागंसि पूर्वनुवाचे तपोक्रमतिष्ठन्ता प्रजापतिर्परिगो मन्त्रयत तानि वरन्ति तान् प्रजापतिरब्रवीत्यो तस्मादुत्तिष्ठन्तगम् भगवतानि रक्षागस्यानित्यं योजयन्ति यावदस्तमन्दगातानि अवायेतानि रक्षागंसि गायत्र्याभिमन्त्रिते नामसा श्राम्यन्ति तदुपमान्येते ब्रह्मवादिनः पूर्वाभिमुखा सन्ध्यायां गायत्र्याभिमन्त्रिता आपवोर्ध्वं विक्षिपन्ति तायेता आपो वज्रीभूत्वा तानि रक्षागंसि वन्दे वारुणे द्वीपे प्रक्षिपन्ति यत्प्रदक्षिणम् प्रक्रमन्ति तेन पाप्मानमवतून्मन्त्युद्यन्तमस्तमयन्तमविद्यायन्वन्द्रामो विद्वान् सकलम् भद्रमश्नुते सावादित्यो ब्रह्मेति ब्रह्मैव सन् ब्रह्माप्येति एवं वेद ಈ ಅರ್ಘ್ಯ ಪ್ರದಾನವನ್ನ ಆಪಹ ಊರ್ಧ್ವಂ ವೀಕ್ಷಿಪಂತಿ. ಮನೆ ಒಳಗಡೆ ಸಂಧ್ಯಾವನ್ನೇ ಮಾಡ್ತಾ ಇದ್ರು ಕೂಡ ಆ ನೀರನ್ನ ಮೇಲೆ ಇದ್ ಮಾಡ್ಬೇಕಾದ್ರೆ ಹೊರಗಡೆ ಬಂದು ನೀವು ಮೇಲೆ ಕೇರಿಸ್ಬೇಕು. ಮತ್ತು ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಕಾಲು ನಿಂಗೆ ಎತ್ ಬಿಡ್ತಾರೆ, ಅದ್ರ ಕೆಳಗೆ ಬಿಡೋದು. ಆಪಹ ಊರ್ಧ್ವಂ ವೀಕ್ಷಿಪಂತಿ ಅಂದ್ರೆ ಇಲ್ಲೊಬ್ರು ವಾಕಿಂಗ್ ವಯಸ್ಸನ್ನು ಅವತ್ತು ಹೊರೆಯಿಂದ அவ என்ன சொன்னார், நாட் பண்ண வைராளங்கோ வாழிய ಸಂಧ್ಯಾವನೆ ಪಣ್ಣಾಕ ಹಿಂಗೆಲ್ಲ ನಿಂಗೆ ಗಲೀಜ್ ಪண்றீங்க, ನಿಂಗೆ ಯಾತ್ ಒಳ್ಳೆನೆ. ಬಾಲ್ಕನಿನಲ್ಲೂ ಇಲ್ಲ, ವಯಸ್ಸಾಗಿದೆ ಅವ್ರಿಗೆ ಮೆಟ್ಲಿಡಿದು ಹೋಗಕ್ಕಾಗಲ್ಲ, ಇರೋದು ಫ್ಲಾಟ್ ಅಲ್ಲಿ. என்ன இப்படி ஆயிட்டு இருக்கு, நான் ಸಂಧ್ಯಾವನೆ ಪಣ್ಣದಕ್ಕೂ ಇಲ್ಲೇ ಅಂತ ಅವ್ರು ಹೇಳ್ಕೊಂಡಿದ್ದು ನನಗೆ. ಇವ್ರ ಮನೆ ಕ್ಲೀನಿಂಗು ಅದಕ್ಕೆ ಇಟ್ಕೊಂಡು ಅವ್ರು ಮಾಡಿತ್ತಪ್ಪ ಏನು. ಹಾಗೆ ಒಂದ್ ವೇಳೆ ಅಲ್ಲಿ ಮಾಡಿದ್ರೆ ತೆಗೆದು ಒಂದ್ ಬಟ್ಟೆನಲ್ಲಿ ಒರ್ಸಿದ್ರೆ ಏನು ಕಳ್ಕೊಂಡು ಹೋಗ್ಬಿಡ್ತಾರ ಅವರು. ವಿಧಿಯದು ಆಪಹ ಊರ್ಧ್ವಂ ವೀಕ್ಷಿಪಂತಿ. ಸಂಧ್ಯಾವನ್ನೇ ತಟ್ಟೆನೋ ಇದೋ ಇಟ್ಕೊಂಡು ಮನೆಯಲ್ಲಿ ಮಾಡಿದ್ರು ಕೂಡ ಅರ್ಘ್ಯ ಪ್ರದಾನ ಮಾಡ್ಬೇಕು, ಮನೆ ಹೊರಗಡೆ ಹೋಗಿ, ಇಲ್ದಿದ್ರೆ ಮೇಲೆ ಟೆರೇಸ್ಗೆ ಹೋಗಿ ನೀರನ್ ಮೇಲೆ ಕೆರ್ಚಿ. ತದಾಪೋ ವಜ್ರೀಭೂತ್ವ ಮಂದೇಹಾರುಣೆ ದೀಪೆ ಪ್ರಕ್ಷಿಪಂತಿ. ಗಾಯತ್ರಿಯಿಂದ ಅಭಿಮಂತ್ರಿಸಿ, ಅದಕ್ಕೆ ನದಿಗಳು ಈ ಕಡೆನಲ್ಲಿ ಹೋದಾಗ ಬೊಗಸೆನಲ್ಲಿ ತಗೋಬೇಕು ನೀರು, ಒಂದ್ ಕೈನಲ್ಲಿ ಅಲ್ಲ. ಇಲ್ಲ ಆದ್ರೆ ನಿಮ್ ಬಲಗೈನಲ್ಲಿ ಲೋಟನೋ ಪಾತ್ರೆನೋ ಇರುತ್ತೆ, ಅದಕ್ಕಾಗಿ ಇಂತ ನೀರನ್ನ ಮೇಲಕ್ಕೆ ಎರಚಬೇಕು. ಆಮೇಲೆ ಅಸಾವಾದಿತ್ಯೋ ಬ್ರಹ್ಮ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಬಂದು ಮುಂದಕ್ಕೆ ಮಾಡಿ. ಎಲ್ಲತ್ಲುವೆ ಅರ್ಘ್ಯ ಪ್ರದಾನ ಅಂದಾಗ
ಹೀಗೇನೆ ಸೂರ್ಯಾಭಿಮುಖ ಯಾ ಸಂಧ್ಯಾ ಯಾ ಮಂದಿರ, ಸೂರ್ಯನಿಗೆ ಅಭಿಮುಖವಾಗಿ ಅಂತ ಆ ದೃಷ್ಟಿಯಿಂದ ಪಶ್ಚಿಮದಲ್ಲಿ ಹೇಳಿದ್ದು. ಇಲ್ಲಿದ್ರೆ ಪೂರ್ವಕ್ಕೇನೇನೆ. ದೇವತೆಗಳನ್ನ ಉದ್ದೇಶಿಸಿ ನಮ್ಮ ಆತ್ಮೋದ್ಧಾರಕ್ಕೆ ಮಾಡುವಂತ ಎಲ್ಲ ಕೆಲಸಗಳು ಪೂರ್ವಾಭಿಮುಖವಾಗಿ ಆಗ್ಬೇಕು. ಇನ್ನೇನು ಒಂದ್ಸಲಿ ಹೇಳಿದೆ. ಶೂದ್ರಾಳುಗಳು ಏನೋ ಮದುವೆ ಆದವರು ಇದಕ್ ನಿಂತ್ಕೋಬೇಕಂತೆ, ಈ ಮದುವೆ ಆಗದೆ ಇರೋರು ಉತ್ತರಕ್ಕೆ ನಿಂತ್ಕೋಬೇಕು ಅಂತ. ಇನ್ನೇನು ಆಚರಣೆಗೆ. ಬಟ್ ವೇದಗಳಲ್ಲಿ ಹೇಳುವಂತದ್ದೇನು ಅಂದ್ರೆ ಪೂರ್ವಾಭಿಮುಖವಾಗಿಯೇ ದೇವತೆಗಳನ್ನ ಉದ್ದೇಶಿಸಿ ಮಾಡ್ಬೇಕಾದ್ರೆ. ಪಿತೃದೇವತೆಗಳಿಗೆ ದಕ್ಷಿಣ, ಮಾನುಷ ಯಜ್ಞ ಅನ್ನೋದು ಪಶ್ಚಿಮದಲ್ಲಿ ಬರುವಂತಹದ್ದು. ಮನುಷ್ಯರನ್ನು ಕುರಿತು ನಡೆಸೋದು ಇವುಗಳಿಗೆ. ಇದು ವಾಪಕ್ಷ, ಉತ್ತರ ಅಂತ ಬರೋದು. ಪೂರ್ವವೇ ಆಗಬೇಕು. ಪೂರ್ವಾಭಿಮುಖ ಸಂಧ್ಯಾಯಾಮ್ ಗಾಯತ್ರಿಯ ಅಭಿಮಂತ್ರಿತ, ಆ ಗಾಯತ್ರಿಯಿಂದ ಅಭಿಮಂತ್ರಿಸಿ ಆ ತೀರ್ಥವನ್ನ ಆಪಹ ಊರ್ಧ್ವಂ ವಿಕ್ಷಿಪಂತಿ. ಆಗ ಆ ನೀರು ಆಪೋ ವಜ್ರೀಭೂತ್ವ ತಾನಿ ರಕ್ಷಾಗುಂಸಿ ಮಂದೆ ಹಾರುಣೆ ದ್ವೀಪೆ ಪ್ರಕ್ಷಿಪಂತಿ. ಆಮೇಲೆ ಇವರು ಪ್ರದಕ್ಷಿಣಂ ಪ್ರಕ್ರಮಂತಿ, ಪ್ರವರ್ತಿಸ್ತಾರೆ ಪ್ರದಕ್ಷಿಣೆ ತಮಗ್ ತಾವೇನೆ ತೀರ್ಥವನ್ನ ಸುತ್ತಲೂ ಹಾಕೊಂಡು. ತೇನ ಪಾಪ್ಮಾನಂ ಅವಧೂನ್ವಂತಿ, ಇವರನ್ನ ಆ ರಾಕ್ಷಸರು ಕೊಂದಿದ್ದ ಪಾಪದಿಂದ ಬಿಡುಗಡೆ ಮಾಡುತ್ತೆ ಆ ತೀರ್ಥವನ್ನ. ಅಸಾವಾದಿತ್ಯೋ ಬ್ರಹ್ಮ, ಅಸೌ ಆದಿತ್ಯ ಪದ ಬಿಡಿಸಿದ್ರೆ ಅಸೌ ಆದಿತ್ಯೋ ಬ್ರಹ್ಮ, ಸೂರ್ಯನನ್ನು ಉದ್ದೇಶಿಸಿದ್ದಾನೆ ನೀವು ಹೇಳಿದ್ದು. ಅವನು ನಿಮ್ಮನ್ನ ಆ ಪಾಪದಿಂದ ಬಿಡುಗಡೆ ಮಾಡ್ತಾನೆ. ಹೀಗೆ ಉದ್ಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ನೇ, ಸೂರ್ಯನ ಉಪಾಸನೆ ಅಭಿಧ್ಯಾಯನ್ನೇ ಕುರ್ವನ್ ಬ್ರಾಹ್ಮಣ ವಿದ್ವಾನ್ ಸಕಲಂ ಭದ್ರಮಶ್ನುತೆ. ನಾಯಿ ನಾಯಿ ಪೋಡ್ಕದಕ್ ಹಾಕಲ್ಲ. ಊಟ ಮಾಡ್ಬೇಕಾದ್ರೆ ನಾಯಿನೋ ಬೆಕ್ಕು ನೋಡ್ತಾ ಇರುವಾಗ ಮಾಡ್ಬಾರ್ದು. ಹಸು ಒಂದನ್ ಬಿಟ್ಟು ಯಾರೋ ಏನೋ ಒಂದ್ ಕಳ್ಸಿದ್ ನೋಡಿದೆ ನಾನು. ಏನ್ ಗೊತ್ತಾ, ಆ ಮನೆಯಲ್ಲಿ ಹಸು ಒಂದನ್ ಸಾಕ್ಬೇಕು, ಬಹಳ ಶ್ರೇಷ್ಠ. ಆ ಹಸು ನನಗೆ ಆಹಾರ ಕೊಡ್ತಲ್ಲ, ಇವನಿಗೆ ತುಂಬಾ ಪ್ರಾಸ್ಪೆರಿಟಿ ಎಲ್ಲ ಉಂಟಾಗ್ಲಿ ಅಂತೆಲ್ಲ ಬಯಸುತ್ತಂತೆ. ಆದ್ರೆ ಅದ್ ಒಂದನ್ನು ಬಿಟ್ಟು ಬೇರೆ ಯಾವ ಪೆಟ್ಸ್ ನೀವು ತಂದಿಟ್ರು ಅಷ್ಟೇ, ಇದರಲ್ಲಿ ಆಕ್ವೇರಿಯಂ ನಲ್ಲಿ ಮೀನುಗಳು ಅಥವಾ ಪಕ್ಷಿಗಳನ್ನು ತಂದಿಡೋದು ಪಂಜರದಲ್ಲಿ. ನಾಯಿ ಬೆಕ್ಕಂತೂ ಬಹಳ ಬಹಳ ತೀವ್ರವಾದದ್ದು ಅಂತ. ಇವುಗಳ ಮನೆಯಲ್ಲಿ ಸಾಕ್ಬಾರ್ದು. ಅವಕ್ಕೆ ಆಹಾರ ಹಾಕಿ ರಸ್ತೆನಲ್ಲಿ ಇರೋ ನಾಯಿಗಳಿಗೆ, ಆದ್ರೆ ಮನೆಯಲ್ಲಿ ಇಟ್ಕೋಬೇಡಿ, ಮೈ ಮೇಲೆ ಇದ್ ಮಾಡೋದಲ್ಲ. ಕನಿಷ್ಠ ಪಶುನ, ಕತ್ತೆ ಗಾರ್ಧವ, ನೆತಿಗೆ ಯಾರೋ ಕತ್ತೆ ಹಾಲು ಹಂಚಲ್ಕೆ ಪಕಡಿಂದ ಎಲ್ಲದಕ್ಕೂ ಔಷಧ ಅನ್ಯುಟ್ಟೆ. ಗಾರ್ಧವ ಕನಿಷ್ಠ ಪಶುನ, ಮುಟ್ಟಿದ್ರೇನೆ ನಮ್ಗೆ ಹೋಯ್ತು, ನಮ್ಮ ಸಾತ್ವಿಕತೆ ಎಲ್ಲ ಹೋಗುತ್ತೆ. ನಾಯಿದು ಅಷ್ಟೇ. ನಾಯಿಯನ್ನ ನೀವು ಮುಟ್ಕೊಂಡ್ರೆ ಅದ್ರ ಚರ್ಮ ಇದೆಯಲ್ಲ, ನಿಮ್ಮ ಸಾತ್ವಿಕವಾದಂತ ಇದನ್ನೆಲ್ಲ ಎಳೆದು ಬಿಡುತ್ತದ. ಈಗ ಅತಿಯಾಗಿ ಕೋಪ ಮಾಡ್ಕೊಂಡ್ರೆ ಯು ಆರ್ ಡ್ರೈನ್ಡ್ ಆಫ್ ಯುವರ್ ಸಾತ್ವಿಕ್ ನೇಚರ್ ಇವೆಲ್ಲ. ಹಾಗೆ ನಾಯಿನ ಮುಟ್ಟಿದ್ರೆ ಇದಾಗತ್ತೆ. ಬೆಕ್ಕು ನಾಯಿ ಇವುಗಳನ್ನೆಲ್ಲ ಇಡಬಾರ್ದು. ಯಾಕೆಂದ್ರೆ ಇವೆಲ್ಲ ಶಪಸತ್ವಂತೆ ಯಜಮಾನನನ್ನ ನಾನು ಕಟ್ಟಾಕಿದ್ದಾನೆ ಮನೆಯಲ್ಲಿ, ಅವುಗಳಿಗೆ ಅನ್ನ ಹಾಕಿದ್ರು ಕೂಡ ಅವು ಕರ್ಸ್ದಿ ಯಜಮಾನ ಅಂತ. ಅದೇ ಹಸುವನ್ನ ಅಥವಾ ಗೋಶಾಲೆಗಳಲ್ಲಿ ಬೆಳಗಾದ ತಕ್ಷಣ ಗಾವೋ ಮರ್ತ್ಯಂತ ವಿಚರಂತಿ ಯಜ್ವನಃ ಗಾವೋ ಭಗೋ ಗಾವ ಇಂದ್ರೋ ಮೇ ಅಚ್ಚಾತೆ ಗೋಸೂಕ್ತ. ಸ್ಮೃತಿಗಳಲ್ಲಿರುವಂತಹದ್ದು ಮಂಗಳಂ ಪ್ರಾತಃ ದರ್ಶನಂ ಸ್ಪರ್ಶನಂಚ. ಹಸುಗಳನ್ನ ಪ್ರದಕ್ಷಿಣೆ ಮಾಡೋದು, ಹಿಂದಿನಿಂದ ಇದ್ ಮಾಡುವಂತಹದ್ದು. ಅವುಗಳನ್ನ ಬೆಳಗಾದ ತಕ್ಷಣ ಸ್ನಾನ ಮಾಡಿದ್ಮೇಲೆ ಅದಕ್ಕೆ, ಇಲ್ಲ ಬೆಳಗಾಗಿ ಎದ್ದ ತಕ್ಷಣ ಬಾಗಿಲಿಗೆ ಇದಕ್ಕೆ ಹಾಕ್ಬೇಕಾದ್ರೆ ಗೋಪೂಜೆ ಮಾಡ್ಬಿಟ್ಟು ಬರೋ, ತುಳಸಿ ಪೂಜೆ, ಇವೆಲ್ಲ ಮನೆಯಲ್ಲಿ ರಕ್ಷೆ ಇದು ಅವ್ರು ಮಾಡುವಂತಹದ್ದು. ಅದರಿಂದ ಶಕ್ತಿ ವೈಬ್ರೇಷನ್ಸ್ ಸ್ತ್ರೀಯರು ಮಾಡೋದ್ರಿಂದ. ಏನ್ ವೇದ ಹೇಳ್ಬಿಟ್ಟು ಮಂತ್ರ ಜಪ ಮಾಡಿದ್ರೆ ಅದಕ್ಕೇನೆ ಬರ್ಬೇಕು ಅಂತಿಲ್ಲ. ಆಯಾಯ ಕಾಲದಲ್ಲಿ ನಡೆಸುವಂತಹದ್ದು ಸವನಗಳು. ಸಂಧ್ಯಾಯ ಕಾಲದಲ್ಲಿ ದೀಪ ಹಚ್ಚಿ ದೇವರಿಗೆ ಈ ಬರುವಂತ ಇಷ್ಟ ದೇವತೆಯ ಸ್ತೋತ್ರಗಳು ಹೇಳಿದ್ರೆ ಆ ಮನೆಯಲ್ಲಿ ಅದ್ರದ್ದು ಕೆಟ್ಟ ಇದು ನೆಗೆಟಿವ್ ಫೋರ್ಸಸ್ ಬರೋಕ್ಕಾಗೋದಿಲ್ಲ ಅಲ್ಲಿ. ಹೀಗೆಲ್ಲ ಇರೋದು. ಸೊ ಹಸುವಿನ ಪೂಜೆ ಅದು ಬರೀ ಬೆಳಗಾದ ತಕ್ಷಣ ಹಸು ನೋಡಿದ್ರು ಸಾಕು ನಿಮಗೆ, ಅದು ಮಂಗಳಕರ. ಆ ದೃಷ್ಟಿಯಿಂದ ನಾಯಿನೂ ನೋಡೋದಲ್ಲ. ಜಪ ಮಾಡ್ಬೇಕಾದ್ರೆ ನಾವು ಅರ್ಧ ನಿಮೀಲಿತ ನೇತ್ರ ಅಂತ,
ಕಣ್ಣಿನ ದೃಷ್ಟಿ ಮೂಗಿನ ತುದಿಗಿರ್ಬೇಕು, ಬೇರೆ ಏನನ್ನೂ ನೋಡ್ಬಾರ್ದು ನೀವು ಹೊರಗಡೆ. ಆಹಾರ ತಿನ್ಬೇಕಾದ್ರೆ ಈ ನಾಯಿನೋ ಕಾಗೇನೋ ಬೆಕ್ಕೋ ನೋಡ್ತಾ ಕೂತಿದ್ದಾಗ ತಿಂದ್ರೆ ಇಟ್ ಈಸ್ ನಾಟ್ ಗುಡ್. ಆಹಾರ ನಿಯಮದಲ್ಲಿ ಇಡ್ತಾರೆ ವೇದಾಂತೇಶಿಗರು, ಆಹಾರ ನಿಯಮ ಓದ್ ನೋಡಿ ಅದರಲ್ಲಿ. ಕಾಕೆ ಇದು ಎಲ್ಲ ನೋಡ್ಬೇಕಾದ್ರೆ ತಿಂದ್ರೆ ಆಹಾರ ಸ್ವೀಕಾರಕ್ಕಲ್ಲ ಅಂತ. ಅದಕ್ಕೆ ಭೂತ ಯಜ್ಞ, ಮೊದಲು ಅವುಗಳಿಗೆ ಒಂಚೂರು ಹಾಕ್ಬಿಟ್ಟು ಆಮೇಲೆ ತಿನ್ಬೇಕು. ಹೊರಗಡೆ ಪಿಕ್ನಿಕ್ ಮತ್ತೊಂದಕ್ಕೆ ಹೋದಾಗ ಸುಮ್ನೆ ಡೈರೆಕ್ಟ್ ತಿನ್ನೋಕ್ ಹೋಗ್ಬಾರ್ದು. ಒಂದಿಷ್ಟು ತೆಗೆದು ಭೂಮಿನಲ್ಲಿ ಹಾಕಿದ್ರೆ ಯಾವ್ದಾದ್ರು ಪ್ರಾಣಿಗಳು ಇಲ್ಲ ಪ್ರೇತಗಳು ಯಾವ್ದೋ ನಾಲಿಲ್ಲೇ ವರಿಷಿ ಪೋಟಾಗ ಉಪ್ಪೋರು ಅಂತೆ. ಭೂತ ಯಜ್ಞ ಅದು ಎಲ್ಲಕ್ಕೂ ಅರ್ಥ ಇದೆ. ಈ ಶಿಖೆ ಬಿಡೋದು ಇದೆಯಲ್ಲ ಅದು ಗೋಪಾದದಷ್ಟಿರ್ಬೇಕು. ಎಲ್ಲ ವಾಂಗ್ಯುಟ್ಟೆ ರೆಂಡೆ ಅಯ್ಯೋ ತಮಾಷೆ ಪಂಡಿತಕ್ಕೆ ಸರಿಯಾಗಿ ಪಿಲ್ ಜುಟ್ಟು ಅಂತ. ಶಿಖೆ ಹೃದಯಕ್ಕೆ ಇದ್ದಂತೆ ಬಿಡ್ಬೇಕು ಅಂತಿದ್ಯಾ, ಸರಿಯಾ ಬಿಡಿ. ಆ ಶಿಖೆನ ಸ್ನಾನ ಆದ್ಮೇಲೆ ಇದೆ ಒಂದ್ ಮಂತ್ರ ಇದೆ ಹೇಳ್ಬಿಟ್ಟು ಅದರಿಂದ ಪಿತೃದೇವತೆಗಳು ಯೋವ ವೃಕ್ಷೇಶು ಇರುವಂತ ಪಿತರು ತೇ ಗೃಹಂತು ಮಯಾ ತ್ಯಕ್ತಂ ಶಿಖೋದಕಂ ಅಂತ. ಅಲ್ಲಿ ಶಿಖೆಯನ್ನ ಹಿಂಡಬೇಕು. ನಾವು ಸ್ನಾನ ಮಾಡಿದ್ದು ವಸ್ತ್ರ ಇದೆಯಲ್ಲ ನೀರು ಇದಿರೋದು, ಅದಕ್ಕೇನೆ ಅದನ್ನ ಟವಲಿಂದ ಇದರಿಂದ ಒರೆಸ್ಕೊಳ್ಳುವಂತದ್ದು. ಅದ್ ಹಾಗೇನೆ ಇದ್ ಮಾಡೋದಲ್ಲ. ಅವುಗಳಿಂದ ಪ್ರೀತರಾಗ್ತಾರೆ ಇವರುಗಳೆಲ್ಲ. ಅವ ಪಿತೃಗಳು ಇರ್ತಾರೆ ಕೆಲವರು, ಅವ್ರುಗಳಿಗೆ ಅದೆಲ್ಲ ಅವರು ತೃಪ್ತಿಗೊಳ್ಳುವಂತದ್ದು. ಈಗ ವಸ್ತ್ರ ನಿಷ್ಪೀಡನ ಇದೆಯಲ್ವಾ ತರ್ಪಣ ಆದ್ಮೇಲೆ, ಅಪುತ್ರ ಗೋತ್ರಜಾಮೃತಾಹ ತೇ ಗೃಹಂತು ವಸ್ತ್ರ ನಿಷ್ಪೀಡನೋದಕಂ. ಯಾವ ವಸ್ತ್ರ ನಿಷ್ಪೀಡನ ಅಂದ್ರೆ ನೀವು ಒರೆಸ್ಕೊಂಡಿದ್ದೀರಲ್ಲ ಅದ್ರಲ್ಲಿ ಸ್ನಾನ ಮಾಡಿದಾಗ ಅಗಮರ್ಶನ ಸೂಕ್ತ ಹೇಳಿ ಆ ತೀರ್ಥ ಅದ್ರಲ್ಲಿದೆ, ಅದನ್ನು ನೀರ್ನಲ್ಲಿ ನೆನೆಸಿ 4 ಮಡಿಕೆ ಮಾಡಿ ಉಪವೀತಿ ತೆಗೆದು ನಿವೀತಿ ಮಾಡ್ಕೊಂಡು ಹಿಂಡೋದು. ಅವಾಗ ವಸ್ತ್ರ ನಿಷ್ಪೀಡನೋದಕಂ. ಮಕ್ಕಳಿಲ್ಲದೆ ಹುಟ್ಟಿ ಸತ್ತವರು ನಮ್ಮ ಕುಲದಲ್ಲಿ ಅಸ್ಮತ್ ಕುಲೇ ಜಾತಾಹ ಅಪುತ್ರ ಗೋತ್ರಜಾಮೃತಾಹ ತೇ ಗೃಹಂತು. ನೀವು ಸ್ವೀಕಾರ ಮಾಡಿ ಇದನ್ನ. ಎಲ್ಲರಿಗೂ ಕೂಡ ಅಲ್ಲಿ ತೃಪ್ತಿಗೊಳಿಸೋದು ಪಿತೃ ಇದಕ್ಕೆ ಸೇರಿದವ್ರನ್ನ. ಎಲ್ಲ ಅರ್ಥಪೂರ್ಣ, ಅರ್ಥ ತಿಳಿದು ಸರಿಯಾಗಿ ಆಚರಣೆ ಮಾಡ್ಬೇಕು. ಆಮೇಲೆ ಕಾಲ್ ತೊಳ್ಕೊಂಡು ಆಚಮನ ಮಾಡಿ ಉಪವೀತಿ ಮಾಡಿ ಆಚಮನ ಮಾಡಿ ಬರ್ಬೇಕು. ವಸ್ತ್ರ ನಿಷ್ಪೀಡೋಣ. ಹಾ ಎಲ್ರಿಗೂ ಬರೀ ಒಬ್ರಿಗೆ ಹೆಣ್ಮಕ್ಳು ಅಂತಲ್ಲ, ನಿಮ್ಮ ಕುಲದಲ್ಲಿ ಯಾರ್ಯಾರು ಇದ್ದು ಹೋಗಿದ್ದಾರೆ ಅವರೆಲ್ಲ ಅಸ್ಮತ್ ಕುಲೇ ಜಾತಾಹ. ಅಲ್ಲಲ್ಲ ಅಪುತ್ರ ಗೋತ್ರಜಾಮೃತಾಹ, ಪುತ್ರ ಪುತ್ರಿ ಇದು ಮಕ್ಕಳೇ ಇಲ್ದವ್ರು ಅದು ಆಗತ್ತೆ. ಇವೆಲ್ಲ ಇಲ್ಲ ಬರೀ ಹೆಣ್ಮಕ್ಳಿದ್ರೆ ಹಾಗಾಗಿ ಇದಾಗಿದ್ದು ಅವ್ರಗಳಿಗೆ ಯಾರು ನಾರಾಯಣ ಬಲಿ ಪಡ್ಸುಡ್ದೆ ಯಾರು ಇಲ್ಲೇ ಪಂಡಿತ್ ಕೈನಿ ಪತ್ನಿನೇ ಮಾಡ್ಬೋದು, ಇಲ್ಲ ಮಗ ಮಾಡ್ಬೋದು. ಮಗಳು ಮಾಡ್ಬೋದು ಅಂದ್ರೆ ಮಗಳ ಹತ್ರ ದೊರಬೆ ಕೊಟ್ಬಿಟ್ಟು ಅವಳ ಹತ್ರ ಹೋಮ ಮಾಡಿಸಿದ್ದಲ್ಲ, ವಾದ್ಯಾರ್ ಮಾಡತಾನೆ ಅವಳ ಹೆಸರಿನಲ್ಲಿ ಅಷ್ಟೇ, ಯಜಮಾನ ಅವಳು. ಆಚಾರ್ಯಂ ವೃಣಿ ಮಹೆ ಅಂತ ಅದಕ್ಕೆ ಹೇಳೋದು. ಯಾರು ಅಲ್ಲಿ ಇಲ್ವೋ ಅಂತದ್ರಲ್ಲಿ. ಇದಕ್ಕೆ ಈ ಶೂದ್ರರು ಅವರು ಇವರು ಏನೋ ಗೃಹ ಪರೀಕ್ಷೆ ಕರೆದ್ರೆ ನೀವು ಹೋಗಿ ಕುತ್ಕೊಂಡು ಮಾಡಕ್ ಹೋಗ್ಬಾರ್ದು. ನಾವು ನಮ್ ಪ್ರೊಸೀಜರ್ ತರ ಮಾಡೋದಕ್ಕೆ ಅವ್ರನ್ನೇ ಕೂರಿಸ್ಬಿಟ್ಟು ಮಾಡ್ತೀನಿ, ಅವ್ನಿಗೆ ಪೂನಲ್ಲಿ ಇಲ್ವಲ್ಲ ಹಾಕಿಸ್ಬಿಡ್ತೀನಿ ಒಂದು. ಹೌದು, ಅವಾಗ ಅವನಿಗೆ ಇಲ್ವೇ ಇಲ್ಲ, ಅರ್ಹತೆನೇ ಇಲ್ಲ. ಈ ಕೆನಾಟ್ ಅಗ್ನಿ ಎಸ್ಟಾಬ್ಲಿಷ್ ಮಾಡೋಂಗಿಲ್ಲ. ಇದಕ್ಕೆ ಪಿನ್ನೆ ಚೊಲ್ಲಿಂದೇನೆ ಅವನ್ನೇ ಶೂದ್ರ ಕಮಲಾಕರ ಅಂತ ನನ್ನ ಇದೆ ಆ ಪುಸ್ತಕ. ಅತ್ತುಳ್ಳು ಎನ್ನ ತೆರಿಮಾ ಎಲ್ಲಾ ಸಂಸ್ಕಾರಗಳನ್ನು ಮಾಡೋದು ಇತರವರಿಗೆ ಅದರ್ ದ್ಯಾನ್ ಬ್ರಾಹ್ಮಿನ್ಸ್. ಅದಕ್ಕೆ ಎಲ್ಲ ಪುರಾಣದ ಉಕ್ತಿಗಳನ್ನೇ ಕೊಟ್ಟಿದ್ದಾರೆ. ವೇದ ಮಂತ್ರ ಒಂದು ಇಲ್ಲ ಅದರಲ್ಲಿ. ಇವಳಿಗೆ ವಾರ್ಷಿಕರನ್ನ ದೇವರದ್ದ ಇವನ್ನ ಕರ್ಸ್ಬಿಡಿ, ಏನ್ ಜೋರಾಗಿ ಪುರಿಸೂಕ್ತ ಹೇಳಿದ್ದೆ ಅವ್ರ ಮನೆಯಲ್ಲಿ ಕೂಡುದು. ಇದೆಲ್ಲ ಶೂದ್ರ ಅದನ್ನ ಕೇಳಿದ್ರೆ ಅವನ ಕಿವಿಗೆ ಕಾದ ಸೀಸವನ್ನು ಹಾಕ್ಬೇಕು ಅಂತಿದೆ. ದುಡ್ಡಿದೆ ಅವ್ರ ಹತ್ರ, ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಗೃಹ ಪ್ರವೇಶಕ್ಕೆ, ಹೋಗಿ ಮಾಡಿಸ್ಬಿಡ್ತೀನಿ. ಏನು ಬಹಳ ಶ್ರದ್ಧೆಯಿಂದ ಏನು ಉದಕ್ಷ ಅಂತೀನಿ ಅವ್ರ ಮನೇಲಿ.
ಪುರಾಣೋಕ್ತವಾದ್ದು ಆ ಶೂದ್ರ ಕಮಲಾಕರದಲ್ಲಿ ಏನಿದೆಯೋ ಆ ರೀತಿನಲ್ಲಿ ಆಚರಿಸ್ಬೇಕು. ಶ್ರಾದ್ದದ್ದು ಅಷ್ಟೇ. ವರ್ಣ ಆಶ್ರಮಗಳು ಎಲ್ರಿಗೂ ಅವ್ರು ಮಾಡ್ಸೋಲ್ಲ. ಅಲ್ಲಿ ಹೋದಾಗ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿಂದ ಕಂಡಕ್ಟ್ ಮಾಡೋರೇನೆ, ಅವ್ರಿಗೆ ಬೇರೆ ಇದ್ದಾರೆ ಸ್ಮಾರಕರು, ಮತ್ತೊಬ್ರು ಅವ್ರದ್ದು ಏನ್ ಪ್ರೊಸೀಜರ್ ಇದೆ ಆ ರೀತಿನಲ್ಲಿ. ಶ್ರಾದ್ದ ಅವ್ರಿಗೂ ಉಂಟು, ಇಲ್ಲ ಅಂತಲ್ಲ, ಬಟ್ ನಾಟ್ ಅಕಾರ್ಡಿಂಗ್ ಟು ಅಸ್. ನಾವು ಮಾಡೋ ತರದಲ್ಲೇ ಮಾಡೋದಲ್ಲ. ಹೀಗೆ ಶ್ರೀವೈಷ್ಣು ಮಾಡ್ಬೋದು, ಆದ್ರೆ ಯು ಶುಡ್ ಫಾಲೋ ದಟ್ ಶೂದ್ರ ಕಮಲಾಕರ. ಅದಕ್ಕೆ ಸ್ಮಾರತಾಳಗಳು ಕೊಡ್ತಿರೋದೆ ஸ்மாரத்துக்கு ஏத்திய பின்ன வேண்டாமா? ஆமா, நான் உங்களுக்கு ஒரு இச்சை சொல்லியிருந்தேன், ஞாபகம் இருக்கிறதா? பக்கத்துல ஒருத்த வாடகைக்கிருந்தோம், அவன் இந்த சுங்கத் கட்டை கிட்ட புது ஷார்ட் கட்டணும். நான் இதெல்லாம் சொல்லிக்கிறேன், இந்த பண்றதெல்லாம் ಕೇಟಿಗ್ರಾನು. ಸರ್ ನೀವು ಬಂದು ನಮ್ಮ ಮನೆ ಗೃಹಪ್ರವೇಶ ನಡೆಸ್ಬೇಕು ಅಂತ. ನೀವು ಕೆಲಸ ಮಾಡಿ, ನಮ್ ಗುರುಗಳ ಹತ್ರ ಹೋಗಿ ಅವ್ರು ಡೇಟ್ ಇಟ್ಕೊಡ್ತಾರೆ. ಅವ ಪೋನ ಅವ ಎಲ್ಲ ವಾಚನ ಸರಿ ಮಾಡ್ಸೀನಿ. ಅಬ್ರು ಎಲ್ಲ ಹೋಗ್ಕೊಂಡಿದ್ರೆ ಹಂಗ ಗೊತ್ತಾ, ರಾವತ್ ಅವರಿಂದ ಸ್ಮಾರ್ತ್ ಅವತ್ತು ಶ್ಯಾಮರಾವ್ ನ್ಯೂಟನ್. ನೀವು ಮಾಡಿಸ್ಬೇಡ್ರಿ, ಅಲ್ಲಿ ಅವ್ರು ಹೋಗಿ ಮಾಡಿಸ್ಲಿ ಅಂತ ಚೊಲ್ಲಿಯುಟ್ಟೆ. ನೀವ್ ಹೋಗ್ರಿ ಅವ್ರ ಮನೆಗ್ ಮಾಡ್ಸೀನಿ. ಅಬ್ರು ಒಂದು ಸರ್ ನೀವು ನಾನ್ ಬರೋಂಗಿಲ್ಲ ಅಂದ್ರಲ್ಲ ಗುರುಗಳು, ಅವ್ರು ಬಂದ್ ಮಾಡಿಸ್ತಾರೆ ಬಿಡಿ, ಅವರಿಂದ ಆಗ್ಲಿ. ಅವನ್ಗ್ ನಾ ಬರವಿಲ್ಲ, ನೀವು ಬೇಜಾರ, ನಾ ಬರ್ತೀನಿ ಸುಮ್ನೆ. ಆದ್ರೆ ಅವರು ಎಲ್ಲ ವಿಶ್ ಮಾಡೋಂಗೆ ಮಂಗಳಾನಿ ಭವಂತು ಹೋಗುವಿಲ್ಲ, ನಾನು ಹಿಂಗಿ ನಮೇ ಆಶೀರ್ವಾದ ಚೊಲ್ಲಿಯುಟ್ಟಿದ್ಕೊಂಡು ಹಿಂದೆ ಅವ್ರು ಹೋಗಿ ಮಾಡಿಸ್ಬಿಟ್ಟು ಬಂದ್ರು. ಶ್ಯಾಮರಾವನ್ ಇಟ್ಟು ಇನ್ನು ಪೇರ ಒಳಕ ಅವ ಪೊಯ್ ಪಂಚನ. ಯಾಕೆ ಹೇಳುದು ಅಂದ್ರೆ, ಆ ಶೂದ್ರ ಕಮಲಾಕರವನ್ನ ಅವರು ತಿಳಿದಿದ್ರು. ಇವ ಎಲ್ಲ ವಿಚಾರಿಸಿ ಎಲ್ಲ ಪಂಡ್ರಪಟ್ಟು ಅವ್ರು ಹೋಗಿ ಮಾಡಿಸ್ಲಿ ಇನ್ನು. ಸೊ ಅದಕ್ಕೆ ಸುಮ್ನೆ ದುಡ್ಡು ಸಿಕ್ತು ಇಲ್ಲ ಯಾರೋ ಕರೆದ್ರು ಅಂತ ನಾವು ಹೋಗಿ ಮಾಡೋದಲ್ಲ. ಎಲ್ಲ ಇದೆ, ಎಲ್ಲದಕ್ಕೂ ಅರ್ಥ ಇದೆ. ಇಲ್ಲೇನೋ ನಾವು ನಮ್ದೇನೋ ದೊಡ್ಡತನ, ಸುಪೀರಿಯಾರಿಟಿ ಅದಕ್ಕಾಗಿ ಹೋಗ್ತಾ ಇದ್ದೀವಿ ಅಂತಲ್ಲ. ವಿಧಾನಗಳು ನೀವ್ ಹೋಗಿ ಮಾಡ್ಸಿ, ಬೇಡ ಅನ್ನೋಲ್ಲ. ಆದ್ರೆ ಅದು ಓದಿ ಶೂದ್ರ ಕಮಲಾಕರ, ಅದಕ್ಕೊಂದು ಯಾರ ಹತ್ರನಾರು ಒಂದು ಇದನ್ನ ತಗೊಂಡು ಯಾರು ಮಾಡ್ತಾರೋ ಅವ್ರ ಹತ್ರ ಉಪದೇಶ, ಹೀಗೆ ಮಾಡ್ಬೇಕು ಅಂತ. ಹೊರಮೆ ಮಂತ್ರವರ್ ನಾನು ಚೊಲ್ಲಿಟ್ಟು ಎಲ್ಲದಕ್ಕೂ ಚೊಲ್ಲಿಟ್ಟಾಲ. ಈ ಅರ್ಚಕರು ಯಾರೋ ದೊಡ್ಡ ಕುಳ, ಅವ್ನ್ ಕಾರ್ನಲ್ಲಿ ಬಂದಿದ್ದಾನೆ ಶೂದ್ರ, ಅವನ್ಕು ವೇದ ಮಂತ್ರ ಚೊಲ್ಲಿ ತಲೆ ಮೇಲೆ ಶಟಾರಿ ಬಿಚ್ಚಿಬಿಡುದು. ಅದೇ ದುಡ್ಡು ಸಿಗುತ್ತೆ, ಅದಕ್ಕೆ ಅನಾಚಾರಕ್ಕೆ ಅನುಭವಿಸ್ತಾರೆ ಆಮೇಲೆ ಅಷ್ಟೇ ಅವರುಗಳು ಕೂಡದೆ. ಶಟಾರಿ ಎಲ್ರಿಗೂ ಅರ್ಹತೆ ಇದೆ, ಆದ್ರೆ ಅವನ್ ತಲೆ ಮೇಲೆ ಇಟ್ರೆ ಅವನೇನ್ ಶುದ್ಧವಾಗಿದ್ನಾ ಇಲ್ವಾ? ಇಲ್ಲ. ಈಗಿನ ಇವರೆಲ್ಲ ಬ್ರಹ್ಮದ್ವೇಷಿಗಳು. ಏನು ಸ್ನಾನ ಮಾಡಿದ್ರೆ ಏನಾಗ್ಬಿಡುತ್ತೆ, ಇನ್ನೇನೋ ಮಾಡ್ಕೊಂಬಂದಿದ್ದಾನೆ ಅವನ್ ತಲೆ ಮೇಲೆ. ಅದಕ್ಕೆ ಪರ್ಕಾಲ್ ಮಾಡಿರ್ತೇವೆ ಏನೋ ಪಂಡ್ರ, ನನಗೆ ತಲೆ ಮೇಲೆ ಬೆಕ್ಕಿರದೆ ಇಲ್ಲ ಶಟಾರಿಗೆ, ಕೈ ಇಪ್ಪಡಂದ್ರೆ ಅದ್ರ ಒಳಗಡೆನಲ್ಲಿ ಒಂದಷ್ಟು ಕಲ್ಲು ಅಥವಾ ವಜ್ರವ ಏನೋ ಒಂದು ಹಾಕಿರ್ತಾರೆ, ಶಬ್ದ ಆಗತ್ತೆ, ಅದು ಬಂತು ಅಂತ. ನಮ್ಮ ಆಳ್ವಾರ್ ರೆಪ್ರೆಸೆಂಟೇಷನ್ ಶಟಾರಿ ತಲೆ ಮೇಲೆ ಇಡೋದು ಒಳ್ಳೇದು, ಆದ್ರೆ ಪಾತ್ರಗಳು ನೋಡ್ಬೇಕು. ನಮ್ಮೂರಿನಲ್ಲಿ ಇತರೆ ಬಾಳಕ್ಲ ಶಟಾರಿ வெக்கிறாங்க ಇಂದಿಲ್ಲವ. ಕೊಂಚ ಮುನ್ನೆ ವಾಂಗುವನ್ ರಾಯಿಂದ ಅವಳೆಲ್ಲ ಪಿನ್ನೆ ನೀನಿಕ್ ರಾಯಿಂದ ಇಪ್ಪ ಒಂದು ಮುನ್ನೆ ನಿನ್ಗೋರಂಗೆ ನಾವು ಮಾಡ್ತೀವಿ ಕೊಡಿ. ಹಿಂಗೆ ಇತ್ತುಳ್ಳೆ ಸರಸ್ವತಿ ನಗರಕ್ಲೆ ಅವ ಚಾಮರ ಕೊಡ್ತಾವ, ನಾನು ಇತ್ಕೊಂಡಿದ್ದೆ, ನಮಗೂ ಕೊಡಿ ಏನ್ ಯಾರೋ ಲೇಡಿಯಿಂದ. ನಾ ಪಾದ ವರ್ಷ ಅವ್ರನ್ನ ಕೇಳಿ ಅರ್ಚಕರು ನಾನೇ ಅಪ್ರು ಕೇಟಾಕ್, ಮಾಮ ಹಿಂಗೆ ಎಲ್ಲಾರು ಇತ್ಕೊಂಡು ಬಿಟ್ಟಿಕ್ರ, ಅದಕ್ಕೆ ಕುಡ್ತುಡ್ರೋ ನಾಂಬೆ ಅನ್ನ. ಯಾರು ಅವ್ರು ಏನೋ ಏನ್ ಮುಟ್ಟಿದ್ರು ಏನಿತ್ತು ಶುದ್ಧಿ ಇದೆಯಾ ಅತ್ತಂದ್ಬಿಟ್ಟು ದೇವ್ರ ಹತ್ರ ಮತ್ತೆ ಇಟ್ಬಿಡೋದು. ಇವೆಲ್ಲ ಆಗಮ ಶಾಸ್ತ್ರಗಳಿಗೆಲ್ಲ ಅಪಚಾರಗಳಾಗೋದು. ಈ ರೀತಿ ನಡೆದಂತ ಅಪಚಾರಗಳಿಗೆಲ್ಲ ಪವಿತ್ರೋತ್ಸವ ನಡೆಸೋದು ಉದ್ದೇಶ ಇದು. ದೇವಾಲಯಗಳಲ್ಲಿ ಪವಿತ್ರ ಗೊತ್ತಿಲ್ಲದೆ ಏನಾರು ಒಂದೊಂದು ನಡೆದಿದ್ರೆ ಆ ಶುದ್ಧಿಗಾಗಿ ಪವಿತ್ರೋತ್ಸವ. ಏನೋ ಕತೆ ಜಾಸ್ತಿ ಆಯ್ತು, ತಗೊಳ್ಳಿ ಅಭಿಶ್ರವಣ. 44ನೇ ಪುಟ. ಪಿಂಡ ಪಿತೃ ಯಜ್ಞ ವಿಧಿ. ಇಂದ್ರೋ ವೃತ್ರಗಂ ಹತ್ವಾ ಅತುರಾನ್ ಪರಾಭಾವ್ಯ ಸೋಮಮಾಸ್ಯಾಂ ಪ್ರತ್ಯಾಗಚ್ಚತಿ ತೇ ಪಿತರ ಪೂರ್ವೇದ್ಯುರಾಗಚ್ಚನ್ ಪಿತೃನ್ ಯಜ್ಞೋ ಗಚ್ಚತಿ. ಹಿಂಗೆ ಆ ಪಿತೃನ್ ಅಂತ ಸೆಂಟೆನ್ಸ್ ಸಿಕ್ಕಿದೆ, ಅದು ಇಕ್ಮಾಟದೆ ತೆಗ್ದಿದೆ ತಾನೆ. ಪಿತೃನ್ ಯಜ್ಞೋ ಗಚ್ಚತಿ ತಂ ದೇವಾ ಪುನರಯಾಚಂತ ತಮೇಭ್ಯೋ ನ ಪುನರದದು ತೇ ಬ್ರುವನ್ ವರಂ ಋಣಾಮಹಿ ಅಥವಾ ಪುನರ್ದಾಸ್ಯಾಮಃ ಅಸ್ಮಭ್ಯಮೇ ಪೂರ್ವೇದ್ಯ ಕ್ರಿಯಾತಾ ಇತಿ ತಮೇಭ್ಯಃ ಪುನರದದು
ತಸ್ಮಾತ್ ಪಿತೃಭ್ಯಃ ಪೂರ್ವೇದ್ಯ ಕ್ರಿಯತೆ ಯತ್ ಪಿತೃಭ್ಯಃ ಪೂರ್ವೇದ್ಯ ಕರೋತಿ ಪಿತೃಭ್ಯ ಏವ ತದ್ಯಜ್ಞಂ ನಿಷ್ಕ್ರಿಯ ಯಜಮಾನ ಪ್ರತನುತೆ ಸೋಮಾಯ ಪಿತೃಪೀತಾಯ ಸ್ವಧಾನಮಯಿತ್ಯಾಹ ಪಿತುರೇವಾದಿ ಸೋಮಪೀತಮವರುಂಧೆ ನಹಿ ಪಿತಾ ಪ್ರಮೀಯಮಾಣ ಆಹೈಷ ಸೋಮಪೀತ ಇತಿ ಇಂದ್ರಿಯಂ ವೈ ಸೋಮಪೀತಃ ಇಂದ್ರಿಯಮೇವ ಸೋಮಪೀತಮವರುಂಧೆ ತೇನೇಂದ್ರಿಯೇಣ ದ್ವಿತೀಯಾಂ ಧ್ಯಾಯ ಅಭ್ಯಶ್ನುತೆ ಏತದ್ವೈ ಬ್ರಾಹ್ಮಣಂ ಪುರ ವಾಜಶ್ರವಸಾ ಪಿತಾಮಕ್ರನ್ ತಸ್ಮಾತ್ ತೇ ದ್ವೇ ದ್ವೇ ಧ್ಯಾಯೇ ಅಭ್ಯಾಕ್ಷತ ಯೇವಂ ವೇದ ಅವಿದ್ವಿತೀಯಾಂ ಧ್ಯಾಯಾಮಶ್ನುತೆ ಅಗ್ನಯೇ ಕವ್ಯಮಾನಾಯ ಸ್ವಧಾನಮಯಿತ್ಯಾಹ ಯ ಏವ ಪಿತॄಣಾಂ ಅಗ್ನಿಃ तं प्रीणाति तिस्र आहुतिर्जुहोति तिर्निदधाति षट् सम्पद्यन्ते षड्वा ऋतवः ऋतूनेव प्रीणाति तोष्णीमे क्षणमादधाति अस्ति वा हि अस्ति वा हि ಏನದು ಷಷ್ಟ ಯಾರೋ ಪಕ್ಕ ರಚನೆ ಅದಕ್ಕೆ ಕೇಟೆ ಅಸ್ತಿವಾಹಿ ಷಷ್ಟರ್ ಋತು ಇದು ಏನೇನ್ ಒಂದೊಂದು ಹೇಳ್ತಾ ಇದ್ರು ಋತುಗಳು ಹೇಗೆ ಉಂಟಾಯ್ತು ಅಂತ. ಈಗ ಪೂರ್ವದಲ್ಲಿ ಮೊದಲು ಅವರಿಗೆ ಪೂಜೆ ಸಲ್ಬೇಕು ಅನ್ನೋದು ಯಾಕೆ ಅಂತ ಅಸ್ಮಭ್ಯಮೇ ಪೂರ್ವೇದ್ಯೋ ಕ್ರಿಯಾತಾ ಇದೆ, ನನಗೆ ಮೊದಲು ಪೂಜೆ ನಡಿಬೇಕು ಅಂದ್ರು. ಶುಭ ಕಾರ್ಯಗಳಲ್ಲಾಗ್ಲಿ ಅಪರ ಕ್ರಿಯೆನಲ್ಲಾಗ್ಲಿ ಶ್ರಾದ್ದದಲ್ಲಿ ಇವುಗಳಲ್ಲಿ ಅದಕ್ಕೇನೆ ಪಿತೃಗಳಿಗೆ ನಡೆಸ್ಬಿಟ್ಟು ಆಮೇಲೆ ದೇವ ಪೂಜೆ. ಈಗ ದೇವತೀರ್ಥ ನೀವು ಸ್ವೀಕಾರ ಮಾಡೋದು ಅವ್ರದ್ದೆಲ್ಲ ಆದ್ಮೇಲೆ ಅನ್ನೋದು ಯಾಕೆ ಅಂದ್ರೆ ಇಲ್ಲಿ ತಸ್ಮಾತ್ ಪಿತೃಭ್ಯ ಪೂರ್ವೇದ್ಯ ಕ್ರಿಯತೆ, ಮೊದಲು ಅವರಿಗೆ. ಹಾಗೆ ವಿವಾಹ ಉಪನಯನ ಇವುಗಳಲ್ಲಿ ನಾಂದಿ ಅಭ್ಯುದಯ ಶ್ರಾದ್ದ ಮೊದಲು ನಡೆಸುವಂತದ್ದು ಉದ್ದೇಶ ಇದು. ಹೌದು, ಮೊದಲು ಪೂರ್ವೇದ್ಯೋ ಸಾಯಮೋಪಾಸನಂ ಅದ್ಯ ಪ್ರಾತಃ ಉಪಾಸನಂಚ ತೊಂಡಲೈರ್ ಹೋಶ್ಯಾಮಿ ಬಿಚ್ಚಿನ ಅಗ್ನಿ ಸಂಧಾನ ಆದ್ಮೇಲೆ ಉಪಾಸನೆ. ಪೂರ್ವೇದ್ಯೋ ಅಂದ್ರೆ ಹಿಂದಿನ ದಿವಸ ಅಂತ. ಪೂರ್ವೇದ್ಯೋ ಸಾಯಮೋಪಾಸನ ಅದ್ಯ ಪ್ರಾತಃ ಉಪಾಸನ ತಂಡುಲೇನ ಹೋಶ್ಯಾಮಿ ಉಪಾಸನೆ ಅದು ಅರ್ಥ ಮಾಡೋಣ. ಪೂರ್ವೇದ್ಯೋನ ಮೊದಲು ಮಾಡ್ಬೇಕು ಅಂತ. ಈ ಪೂರ್ವೇದ್ಯೋ ಅಂದ್ರೆ ಹಿಂದಿನ ದಿವಸ ಮಾಡಿ ಅಂತ ಅರ್ಥ ಆಗೋಲ್ಲ ಶ್ರಾದ್ದಗಳಿಗೆ. ಶ್ರಾದ್ದದಲ್ಲಿ ಅಯ್ಯೋ ಇದ್ರದ್ದು ಅಭ್ಯುದಯ ಶ್ರಾದ್ದ ಮೊದಲು ಮಾಡೋದು ಅಂತ. ತ್ರಿದ್ಯುಹು ಏನು ಒಂದೇ ನಕ್ಷತ್ರ 3 ದಿವಸ ಇರುವಂತಹದ್ದು. ಅವಾಮಹ ಇರೋದು ಇಲ್ಲಿ 3 ದಿವಸ ಒಂದೇ ಎಕ್ಸ್ಟೆಂಡ್ ಆಗೋದು. ದ್ಯುಹು ಅಂತಂದ್ರೆ ಇದಕ್ ಬರುತ್ತೆ ಅಪ್ಪಡಿಯೇ ಹನಿ ಅಂತಂದ್ರೆ ದ್ವಿತೀಯೇ ಹನಿ, ಪ್ರಥಮೇ ಹನಿ, ಪರೇ ಹನಿ ಅಂದ್ರೆ ಏನು ಆಮೇಲೆ ಮಾರನೇ ದಿವಸದ್ದು. ಆ ಪರೆಹನಿನ ಇವತ್ತೇ ಹೆಂಗ್ ಮಾಡ್ತೀರಿ ತರ್ಪಣನ? பரேஹனி அத்தியகரிஷ்ய. இப்ப அதுக்கு இப்படியே சம்ஸ்கிருதம் சேஞ்ச் பண்ணிடுங்க. கோகுலாஷ்டமி ಅಷ್ಟಮಿ ಇಕ್ಕಿದ್ರೆ ಅಧ್ಯಯಕರಿಷ್ಯೆ 2 ಮಾಸದ ಮೊದ್ಲೇ ಪಣ್ಣಿ ಹುಡ್ತಾಗಿ. ಕೃಷ್ಣ ಜನ್ಮಾಷ್ಟಮಿ ನಮ್ಮಲ್ಲಿ ಮೊದ್ಲೇನೆ ತಿಂಡಿ ತಿನ್ಬೇಕು ಒಂದು ಬೈಕೆ ಆಯ್ತು, 8 ದಿವಸ ಕಾಯ್ಬೇಕಲ್ಲ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಅದು ಯಾವತ್ತು ಆಗ್ಬೇಕು ಅದೇ ಆಗ್ಬೇಕು. ಹಾಗೆ ಪರೇಹನಿನೇ ಆಗ್ಬೇಕು. ಇಲ್ಲಿ ಮೊದಲು ಇವರುಗಳಿಗೆ ಪೂಜೆ ಸಲ್ಲಿಸ್ಬೇಕಾದ್ದು ಅಂತ ಇವೆಲ್ಲ ಉಲ್ಲೇಖ ಇದ್ರಲ್ಲೇನೆ ಆರಣ್ಯಕದಲ್ಲಿ ಬರುತ್ತಿದ್ದು. ನಮಗೆ ದಕ್ಷಿಣ ದಿಕ್ ಬೇಕು ಅಂದ್ರು ಇವನು ತಥಾಸ್ತು ಒಂದ ಭಗವಂತ ಪ್ರಜಾಪತಿಯಾಗಿ ಭಗವಂತ ಒಂದೊಂದೇ ಸೃಷ್ಟಿ ಮಾಡಿದಾಗ ಪಿತೃದೇವತೆಗಳು. ಅಷ್ಟೇ ಅನುಭವಿಸ್ತಾರೆ. ಅದಕ್ಕೆ ಸರಿಯಾದ ಆಮೇಲೆ ಪಿತೃಗಳ ಶಾಪ ಖಂಡಿತ ಅಂತವ್ರಿಗೆ ಉಂಟಾಗೋದು. ಯಾಕೆಂದ್ರೆ ಇವ್ರು ಕಾಯ್ತಾರಂತೆ ಪಿತೃಗಳು. ಆ ಶ್ರಾದ್ದದ ದಿವಸ ನಿಮ್ ಮನೆ ಬಾಗ್ಲಲ್ಲಿ ಅವ್ರು ಅದೃಶ್ಯವಾಗಿ ಕಾಯ್ತಾ ಇರ್ತಾರೆ, ನೀವು ಕೊಡ್ತೀರಾ ಇಲ್ವಾ ಅಂತ. ಸಂಜೆ ತನಕ ಕಳಿಸ್ಬಿಟ್ಟು ಅವ್ರಿಗೆ ನಮ್ಮ 1 ವರ್ಷ ಅವ್ರಿಗೆ 1 ದಿವಸ. ಸೊ ಪ್ರತಿದಿನ ಅವ್ರಿಗೆ ಊಟ ಹಾಕ್ದಂಗೆ ಪಿತೃಗಳಿಗೆ.
ಅವಾಗ ಮಾಡ್ಲಿಲ್ಲ ಅಂತ ಅದಕ್ಕೆಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಇವಾಗ ಮಹಾಲಯ ಅಮಾವಾಸ್ಯೆಯಲ್ಲಿ ಪಂಡುಟಕ್ಕೆಲ್ಲ ಶರಣಾದಿ ಇದು ಸ್ವಾಪಕ್ಷ ತಪ್ಪದು. ಪ್ರತಿ ತಿಂಗಳು ನಡೆಸ್ಬೇಕು. ಮಹಾಲಯ ಅಮಾವಾಸ್ಯೆನಲ್ಲೂ ನಡೆಸ್ಬೇಕು. ಎಲ್ಲ ಸೇರಿಸಿ ಒಂದೇ ದಿವಸ ಮಾಡ್ತೀನಿ. ಒಂದ್ ವಾರ ಪೂರ ಊಟ ಮಾಡೋದೇ ಬೇಡ, ಎಲ್ಲ ಒಂದೇ ಸಲ ತಿಂದ್ಬಿಡೋದು. ಒಂದ್ ವಾರಕ್ಕೆ ಆಗುವಷ್ಟು ಏನು ತಿನ್ಲೇಬೇಡಿ. ಆಮೇಲೆ ಹಾಗಾಗತ್ತು ಸೇರ್ಸ್ ಮಾಡೋದು ಇವೆಲ್ಲ ಇಲ್ಲ. ಎಲ್ಲ ಸ್ಮೃತಿನಲ್ಲಿ ಸ್ಯಾಂಕ್ಷನ್ಸ್ ಇಲ್ಲ ಇದಕ್ಕೆ. ಷೋಡಶವನ್ನ ಮೊದಲು ಯಾಕೆ ಕೊಡ್ಸೋದು? ತಪ್ಪುದರೆ ಅಂತ. ಯಾಕೆಂದ್ರೆ ಮಾಸಿಕ ತಪ್ಪುದ್ರೆ ಅದನ್ನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಂಗಿಲ್ಲ. ಆ ಮಾಸಿಕ ಆಗೋಯ್ತಷ್ಟೇ. ನಿಮ್ಗೊಂದು ಆಶೌಚ ಬಂತು ಅಂದ್ರೆ ಇಟ್ಸ್ ಗಾನ್. ಹೋಗ್ಬಿಟ್ರಿ ಅಂತ ಇಲ್ಲಿ ಮೊದಲನೇನೆ ಕೊಟ್ಟಿರೋದು. ಅದಕ್ಕಾಗ್ಲಿ. ಅದ್ರಲ್ಲಿ ಏನು ಒಬ್ಬ ಬ್ರಾಹ್ಮಣನಿಗೆ ಎಲ್ಲ ಅಪಕ್ವ ಪದಾರ್ಥ ಎಲ್ಲಾನು ಇಡ್ಬೇಕು ಅದರಲ್ಲಿ. ಟೌಲ್ನಲ್ಲಿ ಒಂದೊಂದು ಮಾಡಿ ಷೋಡಶ ಅಂತ ಕೊಡ್ತಾರಲ್ಲ, ಆ ಷೋಡಶ ತಗೊಂಡಾಗ 108 ಗಾಯತ್ರಿ ಮಾಡ್ಬೇಕು. ಪ್ರಾಯಶ್ಚಿತ್ತ. ಹೀಗೆ ಎಲ್ಲ ಅರ್ಥಪೂರ್ಣ. ಏನ್ ಅರ್ಥ ಅದ್ರದ್ದು ತಿಳಿದು ತಗೊಳ್ಳೇಬೇಡಿ ಅಂತ ಹೇಳಲ್ಲ ಷೋಡಶನ. ಟೌಲು ಇದು ಎಲ್ಲ ಹಿಂದೆಲ್ಲ ತಾಮ್ರದ್ದು, ಈಗೆಲ್ಲ ಸ್ಟೀಲ್ ಲೋಟಗಳು. ಬೆಳ್ಳಿ ದಾನ ಮಾಡಬಾರ್ದು, ಆದ್ರೆ ದಶದಾರದಲ್ಲಿದೆ ಅಲ್ಲಿ ಬೇರೆ. ಇಲ್ದಿದ್ದು ಸಾಮಾನ್ಯವಾಗಿ ಬೆಳ್ಳಿ ರುದ್ರನ ಕಣ್ಣೀರು ಅಂತ. ಇಟ್ಸ್ ನಾಟ್ ರೆಕಮೆಂಡೆಡ್. ಒಳ್ಳಿ ತೆಗೆದು ಕೊಡ್ತುಟ್ಟವ, ಒಳ್ಳಿ ತಟ್ಟೆ. ಹಿರಣ್ಯ ಕೊಡ್ಬೇಕು, ಚಿನ್ನ ಕೊಟ್ಟಂಗೆ. இப்ப அது இத்துள்ள இவளது கவரேஜ் ஆகணுமே. என்னென்ன கொடுத்தா டேபிள்ல அலங்காரமா வச்சு நாம தட்டு இது என்ன ஜூஸ் செட்டு எல்லாமும் ಮೇಡ್ ಆಫ್ ಸಿಲ್ವರ್. ಎಲ್ಲ ಪುರಾಣಗಳನ್ನು ಓದಿದ್ರೆ ಗೊತ್ತಾಗತ್ತೆ ಯಾವುದು ಏನೇನು ಕೊಡ್ಬೋದು, ದಾನಕ್ಕೆ ಉಪಯುಕ್ತವಾದದ್ದೆಲ್ಲ ಏನು ನ್ಯೂಟೆಲ್ಲ. ಏನೋ ಸುಲ್ಕೊಂಡಿದ್ನು ಹಿಂಗೆ. ಷಡ್ವಾ ಋತವಃ ಋತೂನೇವ ಪ್ರೀಣಾದಿ ತೋಷ್ಣೀಂ ಮೇ ಕ್ಷಣಮಾದಧಾತಿ ಅಸ್ತಿ ವಾಹಿ ಷಷ್ಟ ಋತುರ್ನವಾ ಅಸ್ತಿ. 6 ಋತುಗಳಿದೆ. ಅಯನ ದ್ವೇಷ, ದಕ್ಷಿಣಾಯನ ಉತ್ತರಾಯಣ, ಮುಂದಕ್ಕೆ ಬರೋದು ಋತುಗಳು. ದೇವಾನ್ ವೈ ಪಿತॄನ್ ಪ್ರೀತಾನ್ ಮನುಷ್ಯ ಪಿತರೋ ನ ಪ್ರವಿಪದೆ ತಿಸ್ರ ಆಹುತಿರ್ಜೋತಿ ನಿರ್ನಿದಧಾತಿ ಷಟ್ ಸಂಪದ್ಯಂತೆ ಷಡ್ವಾ ಋತವಃ ಖಲು ವೈ ದೇವಾ ಪಿತರಃ ಋತೂನೇವ ದೇವಾನ್ ಪಿತॄನ್ ಪ್ರೀಣಾತಿ ತಾನ್ ಪ್ರೀತಾನ್ ಮನುಷ್ಯ ಪಿತರೋ ನ ಪ್ರವಿಪದೆ ಸಗದಾ ಚಿನ್ನಂ ಬರ್ಗಿರ್ಭವತಿ ಸಕೃತಿ ಬಹಿ ಪಿತರಃ ನಿರ್ನಿದಧಾತಿ ತೃತೀಯೇವಾ ಇತೋ ಲೋಕೆ ಪಿತರಃ ತಾನೇವ ಪ್ರೀಣಾತಿ ಪರಾಂಗಾ ವರ್ತತೆ ಲೇಖಾ ಹಿ ಪಿತರಃ ಓಷ್ಮಣೋ ವ್ಯಾವೃತ ಉಪಾಸ್ತೆ ಓಷ್ಮ ಭಾಗಾ ಹಿ ಪಿತರಃ ಬ್ರಹ್ಮವಾದಿನೋ ವದಂತಿ ಪ್ರಾಶ್ನಾ ಯತ್ ಪ್ರಾಶ್ನೀಯಾತ್ ಜನ್ಯಮನ್ನಮದ್ಯಾತ್ ಪ್ರಮಾಯುಕಸ್ಯಾತ್ ಯನ್ನ ಪ್ರಾಶ್ನೀಯಾತ್ ಅಹವಿ ಸ್ಯಾತ್ ಪಿತೃಭ್ಯ ಆವೃಶ್ಚೇದ ಅವಘ್ರೇಯಮೇವ ತನ್ನೇವ ಪ್ರಾಶಿದಂ ನೇವ ಪ್ರಾಶಿದಂ ವೀರಂ ವಾ ವೈ ಪಿತರ ಪ್ರಯಂತೋ ಹರಂತಿ ವೀರಂ ವಾ ದದತಿ ದಶಾಂ ಛಿನತಿ ಹರಣ ಭಾಗಾ ಹಿ ಪಿತರಃ ಪಿತॄನೇವ ನಿರವದಯತೆ ಉತ್ತರ ಆಯುಷಿ ಲೋಮ ಛಂದೀಕ ಪಿತೃಣಾಗಮ್ಯೇತರ್ಹಿ ನೈದೀಯ ನಮಸ್ಕರೋತಿ ನಮಸ್ಕಾರೋ ಹಿ ಪಿತೃಣಾಂ ನಮೋ ವಃ ಪಿತರೋ ರಸಾಯ ನಮೋ ವಃ ಪಿತರ ಶುಷ್ಮಾಯ ನಮೋ ವಃ ಪಿತರೋ ಜೀವಾಯ ನಮೋ ವಃ ಪಿತರ ಸ್ವಧಾಯೈ ನಮೋ ವಃ ಪಿತರೋ ಮನ್ಯವೆ ನಮೋ ವಃ ಪಿತರೋ ಘೋರಾಯ ಪಿತರೋ ನಮೋ ವಃ ಯ ಏತಸ್ಮಿನ್ ಲೋಕೆ ಸ ಯುಷ್ಮಾಗಸ್ತೇನೋ ಯೇಸ್ಮಿನ್ ಲೋಕೆ
मां तेनो य एकस्मिन् लोके स्था योऽयं तेषां वसिष्ठा भूयास्त येऽस्मिन् लोके अहं तेषां वसिष्ठो भूयासमित्याह वसिष्ठः समानानां भवति य एवं विद्वान् पितृभ्यः करोति एष वै मनुष्याणां यज्ञः देवानां वा इतरे यज्ञाः तेन वा एतद्विदुलोके चलति यः पितृभ्यः करोति स ईश्वरः प्रमेतो प्राजापत्ययर्चा पुनरैति यज्ञो वै प्रजापतिः यज्ञेनैव सह पुनरैति न प्रपायुको भवति पितृलोके वा एतद्यजमानश्चलति यत्पितृभ्यः करोति स ईश्वर आर्तिमार्तो प्रजापतिस्त्वावैनं ततः पुण्येतुमर्हतीत्याहुः यत्प्राजापत्ययर्चा पुनरैति प्रजापतिरेवैनं ततः पुण्ययति नार्तिमार्चति यजमानः ಮುಂದಿಂದು ಪಿತೃಯಜ್ಞಃ वैश्वदेवेन वै प्रजापति प्रजा असृजत ता वरुण प्रघासैर्वरुणपाश नमुञ्चते सागमेदै प्रत्यस्थापयति त्र्यम्बकैर्भद्रं निरवादयत पितृयज्ञेन सुवर्गं लोकमगमयति यद्वै ईश्वदेवेन यजते प्रजा एव तद्यजमानः सृजते ता वरुण प्रघासै वरुणपाशान् मुञ्चति सागमेधै प्रतिष्ठापयति त्र्यम्बकैर्भद्रं निरपदयति पितृयज्ञेन सुवर्गं लोकं गमयति दक्षिणत प्राचीना वीति बिल्वपति दक्षिणा वृद्धिपितॄणाम् अनादृत्यति उत्तरत एवोपवीयनिर्वपेत् उभये हि देवाश्च पितरश्चेज्यन्ते अथो यदेव दक्षिणार्धे तिष्ठयति तेन दक्षिणावृते सोमाय पितृमते पुरोडाशकं षट्कपालं निर्वपति संवत्सरो वै सोमः पितृमान् संवत्सरमेव प्रीणाति पितृभ्यो बर्हिषद्भ्यो दानाः मासा वै पितरो बर्हिषदः मासानेव प्रीणाति यस्मिन् वा ऋतौ पुरुषः प्रवीयते सोऽस्यामुष्मिन् लोके भवति अहोरोपाधाना भवन्ति अहोरात्राणामभिजित्यै पितृभ्यो अग्निष्वात्तेभ्यो मन्थम् अर्धमासा वै पितरो अग्निष्वात्ताः अर्धमासामेव प्रीणाति अभिवान्यायै दुग्धे भवति सा हि पितृदेवत्यं दुहे यत्पूर्णं तन्मनुष्याणाम् उपर्यर्थो देवानाम् अर्धपितॄणाम् अर्धमुपमन्थति अर्धो हि पितॄणाम् एकयोपमन्थति एका हि पितॄणाम् दक्षिणोपमन्थति दक्षिणा वृद्धिपितॄणाम् अनारभ्योपमन्थति तद्धि पितॄन् गच्छति इमां दिशं वेदिमुद्धन्ति उभये हि देवाश्च पितरश्चेज्यन्ते चतुस्रक्तिर्भवति सर्वाख्यनुदिशः पितरः अखाता भवति खाता हि देवानाम् मध्यतो अग्निराधीयते अन्ततो हि देवानाम् आधीयते
वर्षीयान् युद्म युद्म भवति व्यावृत्यै परिष्टयति अन्तर्हितो हि पितृलोको मनुष्यलोका यत्पारुषि दिनं तद्देवानां यदन्तरा मनुष्याणां यत्समूलं तत्पितॄणां समूलं बर्हिर्भवति व्यावृत्यै दक्षिणास्तृणादि दक्षिणावृद्धि पितॄणां विपर्येति तृतीये वा तस्मान्न तृतीये वा इतो ಫಾಸ್ಟ್ ಮಾಡಿ ಇತೋ ಲೋಕೆ ಜೂಟಕ ಲಕಾರ ಅನುದಾತ ಬರ್ಬೇಕು ತೃತೀಯೇ ವಾ ಇತೋ ಲೋಕೆ ಪಿತರ ತಾನೇವ ಪ್ರೀಣಾದಿ ತ್ರಿಪುರಃ ಪರ್ಯೇತಿ ಷಟ್ ಸಂಪದ್ಯಂತೆ ಷಡ್ವಾ ಋತವಃ ಋತೂನೇವ ಪ್ರೀಣಾದಿ ಯತ್ಪ್ರಸ್ತರಂ ಯಜುಷಾ ಗೃಹ್ಣೀಯಾತ್ प्रभायुको यजमानस्य यन्न गृह्णीयात् अनायतनस्य आदे तोष्णीमेव न्यस्येत् न प्रभायुको भवति नानायतनः यत्री स्वर यत्रीन् परिधीन् परिधीन् यत्रीन् परिधीन् परिदध्यात् मृत्युना यजमानः परिगृह्णीयात् यन्न परिदध्यात् रक्षागंसि यज्ञगम् हन्युः यज्ञगम् हन्युः हकार उदात दौ परिधि परिदधाति रक्षसामपहत्यै अथो मृत्योरेव नमोत्सर्जति यत्रीणि त्रीणि हवेगस्योदाहरेयुः त्रयस्त्रय एषागं साकं प्रमीयेन एकैकमनोचीनान्युदाहरन्ति एकैकमेवैषा मन्वञ्च प्रमीयते कशिपो कशिपव्याय उपबर्हणमुपबर्हण्याय आञ्जनमाञ्जन्याय ಇಲ್ಲ ಅಭ್ಯಂಜನ 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 ಅಂದ್ರೆ ಏನು ಎಣ್ಣೆ ನೀರು ಎಣ್ಣೆ ಸ್ನಾನ 15 ದಿವಸಕ್ಕೆ ಒಂದ್ಸಲಿ ಹಾಕೋಬೇಕು ಅಭ್ಯಂಜನ ಬಾಳೆ ಒಳ್ಳೇದು ಹುಟ್ಟೆ ಪೋಚಿ ಇಪ್ಪ ಯಾರು ಇದೇ ಪಣ್ಕರ್ಲ ದೀಪಾವಳಿ ದಿವಸನೂ ಇಲ್ಲ ಅವ್ರ ಕೊಬ್ಬರಿ ಎಣ್ಣೆ ಬರ್ಚು ತಲೆಗೆ ಶಾಸ್ತ್ರ ಇದು ರೆಗ್ಯುಲರ್ ಎಣ್ಣೆ ಪೂರಾ ಇದ್ ಮಾಡಿ ನೆಂದು ಆಮೇಲೆ ಚೆನ್ನಾಗಿ ಒಂದ್ 2-3 ಗಂಟೆ ಕಾಲದ ಕಾರ್ಯಕ್ರಮ ಇವು ಟೈಮ್ ಇಷ್ಟ ಇಡ್ನ ಅಭ್ಯಂಜನಮಭ್ಯಂಜನ್ಯಾಯ ಎಲ್ಲ ಅನ್ನೋದಾತು ಯಥಾ ಭಾಗಮೇವೈನಾನ್ ಪ್ರೀಣಾದಿ ಪಿತೃಯಜ್ಞ ಶೇಷ ಮಂತ್ರಿಷ ನಾಳೆ ಚೊಲ್ಲ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸ कर्णयो श्रुतं माच्योढ्वं ममामुष्यवो हरिः ओम श्री कृष्णार्पणमस्तु।